ಇದೀಗ ನಮ್ಮೊಂದಿಗೆ ವೇದಿಕೆಯನ್ನು ಅಲಂಕರಿಸಬೇಕಾಗಿ ನೂತನ ಕಟ್ಟಡದ ಗುತ್ತಿಗೆದಾರರಾಗಿರುವಂತಹ ಶ್ರೀ ರಮೇಶ್ ರೆಡ್ಡಿ ಅವರನ್ನ, ಅದೇ ರೀತಿಯಾಗಿ ನಮ್ಮೊಂದಿಗಿದ್ದಾರೆ ಶ್ರೀಯುತ SV ಬಾಬು ಅವರು, ನಿರ್ಮಾಪಕರು. 15 ವರ್ಷಗಳ ಕಾಲ ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳಷ್ಟು ಗಣ್ಯರೆಲ್ಲರೂ ಕೂಡ ಆಗಮಿಸಿದ್ದೀರಾ. ಹಾಗಾಗಿ ಸನ್ಮಾನ್ಯ ಶ್ರೀ ಉಮೇಶ್ ಬಣಕಾರ್ ಇವರಲ್ಲಿ ವಿನಂತಿಸ್ತಾ ಇದ್ದೇನೆ. ಮೇಲೆ ಆಸೀನರಾಗಿರ್ತಕ್ಕಂಥ ನನ್ನ ಕಷ್ಟ ಎಲ್ಲ ನನ್ನ ಚಿತ್ರರಂಗದ ಗಣ್ಯರು, ಸಾರಾ ಗೋವಿಂದ್ ಅವರು, ನಮ್ಮ ರವಿ ಕೊಟ್ಟಾರ್ಕರ್ ಅವರು, ಮುಂದೆಗಡೆ ಇರ್ತಕ್ಕಂಥ ಎಲ್ಲ ಘಟಾನುಘಟಿ ನಮ್ಮ ಮಾಜಿ ನಮಸ್ಕರಿಸ್ತಾ, ಈಗ ಸಾಹೇಬರು ದೆಹಲಿಯಿಂದ ಈ ನಮ್ಮ ಚಿತ್ರರಂಗದ ಸಮಸ್ಯೆಗಳ ಬಗ್ಗೆ, ಹಾಗೇನೇ ಚಿತ್ರರಂಗದಲ್ಲಿ ಆಗ್ತಾ ಇರತಕ್ಕಂಥ ಆಗು ಹೋಗುಗಳ ಬಗ್ಗೆ ಅಧ್ಯಕ್ಷರು ಹಾಗೂ ಪ್ರಾಸ್ತಾವಿಕ ನುಡಿಯನ್ನು ಸಾರಾ ಗೋವಿಂದ್ ಅವರು ಮಾತಾಡ್ತಾರೆ. ನಾನು ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಚಿತ್ರರಂಗದ ಸದಸ್ಯರುಗಳಿಗೆ ನಮಸ್ಕರಿಸ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು. ನಾನು ಇನ್ನೊಂದು ವಿಚಾರವನ್ನು ಸರಗೋಜವರೆಲ್ಲ ಹೇಳ್ತಾರೆ, ನಮ್ಮ ರಮೇಶ್ ರೆಡ್ಡಿ ಅವರನ್ನು, ಹಾಗೇನೇ RS ಗೌಡ್ರನ್ನ, ಮತ್ತು ಭಾಳಷ್ಟು ಜನ SV ಬಾಬು ಅವರನ್ನು, ಇನ್ನು ಅಕಸ್ಮಾತ್ ನಾನೇನೋ ಮರ್ತು ಹೋಗಿದ್ರೆ ಆ ಸಂದರ್ಭದಲ್ಲಿ ನಮಗೆ ಆರ್ಥಿಕ ಸಹಾಯವನ್ನು ನೀಡಿ ಇವತ್ತಿನ ದಿವಸ ಈ ಕಟ್ಟಡವನ್ನು ಈ ಮಟ್ಟಕ್ಕೆ ತಂದು ನಿಲ್ಲಿಸಲಿಕ್ಕೆ ಅವತ್ತು ಧನ ಸಹಾಯ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರ ಪಾದಾರವಿಂದಗಳಲ್ಲಿ ನಾನು ನಮಸ್ಕರಿಸ್ತಾ, ನಾನು ಒಂದು ವಿಚಾರವನ್ನು ನಾನು ಸರ್ಕಾರಕ್ಕೆ ಹೇಳ್ಬಿಡ್ತೀನಿ. ನಮ್ಮ ಸಿದ್ದರಾಮಯ್ಯ ಸಾಹೇಬರಿದ್ದಾರೆ, ಚಿತ್ರರಂಗ ನಾವೆಲ್ಲ ನಿಮಿತ್ತ ಮಾತ್ರ, ನೀವೇ ಸರ್ವಚೇತನ, ಬಾಯದಲ್ಲಿ ಬೆಳಗುತ್ತಿರುವ ಬೆಳಕು ಮಾತ್ರ ನಮ್ಮದು, ಬೆಳಕಿಗೆ ಆತ್ಮ ಕೊಟ್ಟ ಬತ್ತಿ ತೈಲವೆಲ್ಲ ನಿಮ್ಮದು, ಹೆಸರು ಮಾತ್ರ ನಮ್ಮದು ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು. ಹೃದಯಾಳದಿಂದ ಸ್ವಾಗತಿಸಿದಂತಹ ಉಮೇಶ್ ಬಣಕಾರ್ ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ. ಇದೀಗ ನಮ್ಮ ಈ ಸಭಾ ಕಾರ್ಯಕ್ರಮಕ್ಕೆ ಅಧಿಕೃತ ಪದಾಧಿಕಾರಿಗಳ ಹಾಗೂ ಕಾರ್ಯಕಾರಿ ಸಮಿತಿಯವರ ಆಶಯ ಆಗಿರೋದ್ರಿಂದಾಗಿ ಮೊದಲನೆಯದಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯ ಅವರನ್ನ ಗೌರವಿಸಬೇಕು ಅಂತ ಹೇಳಿ ನಿರ್ಮಾಪಕರ ಸಂಘದ ಪದಾಧಿಕಾರಿಗಳಲ್ಲಿ ವಿನಂತಿಸ್ತಾ ಇದ್ದೇನೆ. ಗೌರವ ಕಾರ್ಯದರ್ಶಿಗಳಾಗಿರುವ DK ರಾಮಕೃಷ್ಣ ಅವರು, ಜಂಟಿ ಕಾರ್ಯದರ್ಶಿಗಳಾಗಿರುವ ಶ್ರೀ ರಮೇಶ್ ಯಾದವ್ ಹಾಗೂ ಖಜಾಂಚಿಗಳಾಗಿರುವ ಶ್ರೀ RS ಗೌಡ ಅವರ ನೇತೃತ್ವದಲ್ಲಿ
ಸಮಾರಂಭದ ಉದ್ಘಾಟನೆಯನ್ನು ಮಾಡಿದಂಥ ಈ ರಾಜ್ಯದ ಮುಖ್ಯಮಂತ್ರಿಗಳು, ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ನಮ್ಮ ಮುಖ್ಯಮಂತ್ರಿಗಳು ಇವತ್ತು ಈ ಒಂದು ನೂತನ ಕಟ್ಟಡವನ್ನು ಉದ್ಘಾಟನೆ ಮಾಡಿ ಈಗ ತಾನೇ ಜ್ಯೋತಿ ಬೆಳಗಿಸೋದ್ರ ಮೂಲಕ ಚಾಲನೆಯನ್ನು ಕೊಟ್ಟಿದ್ದಾರೆ. ಬಹುಶಃ ನಮ್ಮ ಪುಣ್ಯ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು, ಒತ್ತಡದ ನಡುವೆ ಈ ಕಾರ್ಯಕ್ರಮಕ್ಕೆ ಬಂದು ಸುಮಾರು 2 ಗಂಟೆಗಳ ಕಾಲ ನಮ್ಮ ಜೊತೆ ಕೂತಿದ್ದಾರೆ. ನಮಗೆಲ್ರಿಗೂ ಹೆಮ್ಮೆ. ಇವತ್ತು ಆ ಒಂದು ಕಟ್ಟಡವನ್ನು ಉದ್ಘಾಟನೆ ಮಾಡಿದಂಥ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರೇ, ನಮ್ಮ ಮೇಲೆ ಅಷ್ಟು ಪ್ರೀತಿ ವಿಶ್ವಾಸ ಇಟ್ಟು ನಾವ್ಯಾರೂ ಕೂಡ ಕರೆದಿಲ್ಲದೆ ಹೋದರೂ ಕೂಡ ಈ ಒಂದು ವೇದಿಕೆಯನ್ನು ಅಲಂಕಾರ ಮಾಡಿ ನಮ್ಮ ಜೊತೆ ಇದ್ದಾರಲ್ಲ, ದೊಡ್ಡ ಮನಸ್ಸು ಅವ್ರದ್ದು, ಬೈತಿ ಬಸವರಾಜ್ ಅವರೇ, ಬೈತಿ ಸುರೇಶ್ ಅವರೇ, ನನ್ನ ಆತ್ಮೀಯ ಗೆಳೆಯರು, ನಾಡು ಕಂಡಂಥ ಖ್ಯಾತ ನಟ ಶಿವರಾಜ್ ಕುಮಾರ್ ಅವರು ಈ ಸಮಾರಂಭದಲ್ಲಿ ಇದ್ದಾರೆ. ಶಿವರಾಜ್ ಕುಮಾರ್ ಅವರೇ, ಖ್ಯಾತ ನಟರಾದಂಥ ನಮ್ಮೆಲ್ಲರ ನಾಯಕ ನಟರಾದಂಥ ಜಗ್ಗೇಶ್ ಅವರೇ, ಸಾಧು ಕೋಕಿಲ ಅವರೇ, ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾದಂಥ NM ಸುರೇಶ್ ಅವರೇ, ದಕ್ಷಿಣ ಭಾರತ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರು, ನಮ್ಮೆಲ್ಲರ ಹಿತೈಷಿಗಳಾದಂಥ ರವಿ ಕೊಟಾರ್ಕರ್ ಅವರೇ, ಬಹುಶಃ ಹೈದರಾಬಾದಿಂದ ಕರೆದ ತಕ್ಷಣ ಯಾರಾದರೂ ನಮ್ಮ ಕರೆಗೆ ಹೋಗೊಟ್ಟು ಬರೋರು ಅಂದರೆ ಅದು ಸಿ ಕಲ್ಯಾಣ್ ಅವರು. ನಮಗೆ ಒಂದು ರೀತಿಯ ಶಕ್ತಿ, ಕರ್ನಾಟಕಕ್ಕೆ ಒಂದು ರೀತಿಯ ಚಿತ್ರರಂಗದ ಶಕ್ತಿ ಅಂತ ಹೇಳಿದ್ರೆ ಸಿ ಕಲ್ಯಾಣ್ ಅವರು ವೇದಿಕೆ ಮೇಲಿದ್ದಾರೆ. ವೇದಿಕೆ ಮೇಲಿರುವ ಎಲ್ಲ ಗಣ್ಯಮಾನ್ಯರೇ, ನನ್ನ ಮಾಧ್ಯಮದ ಮಿತ್ರರೇ, ಆಗಮಿಸಿರುವ ಎಲ್ಲ ಚಿತ್ರರಂಗದ ಹಿರಿಯರೇ, ಕಿರಿಯರೇ, ನಾವೆಲ್ಲ ಆಸೆ ಪಟ್ಟಿದ್ದು ಈ ಒಂದು ಕಟ್ಟಡವನ್ನು ಮಾನ್ಯ ಮುಖ್ಯಮಂತ್ರಿಗಳ ಹಸ್ತಾಂತರ ನಾವು ಈ ಉದ್ಘಾಟನೆಯನ್ನು ಮಾಡಬೇಕು, ಅವರ ಅಮೃತ ಹಸ್ತದಿಂದ ಈ ಒಂದು ಕಟ್ಟಡ ಭವ್ಯವಾಗಿ ನಿಲ್ಲಬೇಕು ಅಂತ ಆಸೆ ಇಟ್ಕೊಂಡಿದ್ದು. ಆ ಆಸೆಗೆ ಹೋಗೊಟ್ಟು ಇಲ್ಲಿಗೆ ಬಂದಿದ್ದಾರೆ. ಬಹುಶಃ ನಿಮ್ಗೆಲ್ರಿಗೂ ಗೊತ್ತಿದೆ, ಹಿಂದೆ ಗುಂಡೂರಾವ್ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ 50% ತೆರಿಗೆ ವಿನಾಯಿತಿಯನ್ನು ಕನ್ನಡಕ್ಕೆ ಕೊಟ್ಟರು. ಅದಾದ ಮೇಲೆ ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದಾಗ ಹಣಕಾಸು ಸಚಿವರು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಪೂರ್ಣ ತೆರಿಗೆ ವಿನಾಯಿತಿಯನ್ನು ಕೊಟ್ಟು ಕನ್ನಡ ಚಿತ್ರರಂಗಕ್ಕೆ ಜೀವ ತುಂಬಿದವರು ಅಂದರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಅದಾದ ಮೇಲೆ 50, 75, 125 ಚಿತ್ರಗಳಿಗೆ ಸಬ್ಸಿಡಿ, ಕೂತ ಜಾಗದಲ್ಲೇ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯುವಂಥ ಜಾಗದಲ್ಲಿ ಅವರು 50 ಚಿತ್ರಗಳಿಗೆ ಸಬ್ಸಿಡಿಯನ್ನು ನಾನು ಕೇಳಿದ ತಕ್ಷಣ ಹೆಚ್ಚು ಮಾಡಿಕೊಟ್ಟಂಥವ್ರು ಸಿದ್ದರಾಮಯ್ಯನವರು. ಹಾಗಾಗಿ ಇವತ್ತು ಅವ್ರಿಗೆ ಚಿತ್ರರಂಗದ ಸಮಸ್ಯೆ ಎಲ್ಲವೂ ಗೊತ್ತಿದೆ. ಇವತ್ತೇನಾದರೂ ಚಿತ್ರರಂಗ ಉಳಿದಿದ್ರೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಂದ ಅಂತ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಇವತ್ತು ಹೇಳಿದ್ರು, ಮಾಧ್ಯಮವನ್ನು ಕುರಿತು ಒಂದು ಮಾತು ಹೇಳಿದ್ರು, ಸದಾ ನಾವು ನನ್ನ ಸರ್ಕಾರ ಚಿತ್ರರಂಗದ ಜೊತೆ ನಾವಿರ್ತೀವಿ, ಅವರಿಗೆ ಪ್ರೋತ್ಸಾಹ ಕೊಡ್ತೀವಿ, ಅವ್ರಿಗೆಲ್ಲ ರೀತಿಯ ಸಹಕಾರವನ್ನು ಕೊಡ್ತೀವಿ ಅಂತ ಹೇಳಿಬಿಟ್ಟು ನಮಗೆ ಹೇಳಿದ್ದಾರೆ. ಅದರ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ, ಸರ್, 19ನೇ ಇಸ್ವಿಯಿಂದ ನೀವು ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಒಂದು ಮಾತು ಹೇಳಿದ್ರಿ, ಆಯಾಯ ವರ್ಷದ ಪ್ರಶಸ್ತಿಯನ್ನು ಆಯಾ ವರ್ಷವೇ ಕೊಡಬೇಕು ಅಂತ ಹೇಳಿ ನೀವೇ ಮಾಡಿದ್ದು. ಹಾಗೆ ಸಬ್ಸಿಡಿಯನ್ನು ಕೂಡ ಅದೇ ವರ್ಷ ಕೊಡಬೇಕು ಅಂತ ಹೇಳಿದರೆ, ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಜಯಂತಿಯನ್ನು ಆಚರಣೆ ಮಾಡೋಕ್ಕೆ ತಾವು ಆದೇಶವನ್ನು ಹೊರಡಿಸಿದ್ರಿ. ಇವತ್ತು 19ರಿಂದ ಇಲ್ಲಿವರೆಗೆ ನಮ್ಮ ನಿರ್ಮಾಪಕರಿಗೆ ಸಬ್ಸಿಡಿ ಬಂದಿಲ್ಲ. ದಯಮಾಡಿ ಅದಕ್ಕೆ ಸಹಕಾರ ಕೊಡಬೇಕು. ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆದಿಲ್ಲ, ಅದನ್ನೆಲ್ಲ ತಾವು ಗಮನಿಸಬೇಕು, ಅಧಿಕಾರಿಗಳಿಗೆ ಹೇಳಬೇಕು ಅಂತ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ. ಜೊತೆಗೆ ನೀವೇ ಮುಖ್ಯಮಂತ್ರಿ ಆಗಿದ್ದಾಗ ನಾನು ಜಯಮಾಲ ಅವರು ಆಗಿನ ಅಧ್ಯಕ್ಷ ಜಯಮಾಲ ಅವರು ಬಂದು ನಿಮ್ಮನ್ನು ಭೇಟಿಯಾಗಿ ಮಲ್ಟಿಪ್ಲೆಕ್ಸ್ನಲ್ಲಿ ಅವರ ಮನಸೋ ಇಚ್ಛೆ ಈ ಒಂದು ಏನು ಟಿಕೆಟ್ ದರವನ್ನು ಹೆಚ್ಚಿಸ್ತಾ ಇದ್ದಾರೆ, ವಾರಾಂತ್ಯದಲ್ಲಿ 500, 1000, 1500ವರೆಗೂ ಹೆಚ್ಚಿಸ್ತಾರೆ, ಅಲ್ಲಿ ಚಿತ್ರ ನೋಡೋಕ್ಕಾಗೋದಿಲ್ಲ, ಕನ್ನಡ ಚಿತ್ರರಂಗ ಅದರಿಂದ ಸ್ವರ್ಗೋಗುತ್ತೆ ಅಂತ ಹೇಳಿದಾಗ ನೀವೊಂದು ನಿರ್ಧಾರ ತಗೊಂಡ್ರಿ. ಹೇಳಿದ್ರಿ
ಎಷ್ಟು ಮಾಡಬೇಕು ಅಂತ ಕೇಳಿದೆ. ನಾನು 150 ರೂಪಾಯಿ ಮಾಡಿ ಅಂತ ಹೇಳಿದೆ. ಅದಕ್ಕೆ ತಾವು ಆ ಕಡೆ ಈ ಕಡೆ ಯೋಚನೆ ಮಾಡಿ 200 ರೂಪಾಯಿ ದರ ನಿಗದಿ ಮಾಡಿದ್ರಿ. ಆದರೆ ಆ ಆದೇಶ ಕಾನೂನು ಇಲಾಖೆಯಿಂದ ಬರಬೇಕಾಗಿತ್ತು. ಆದರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಬಂದು ಅವರು ಇವತ್ತು ಕೋರ್ಟ್ಗೆ ಹೋಗಿ ಸ್ಟೇ ತಗೊಂಡಿದ್ದಾರೆ. ಅದನ್ನು ಕೂಡ ನೆನೆಗುದಿಗೆ ಬಿದ್ದಿದೆ. ಎಲ್ಲವನ್ನು ಕೂಡ ನೀವು ಮಾಡಿಕೊಡ್ಬೇಕು. ಆ ನಂಬಿಕೆ ನನಗಿದೆ. ಯಾಕೆ ಅಂತ ಹೇಳಿದ್ರೆ ನಮಗೆ ಕೈ ಹಿಡಿದು ನಡೆಸಿದಂಥವರು ಅಲ್ಲಿಂದ ಇಲ್ಲಿವರೆಗೆ ಮಾನ್ಯ ಮುಖ್ಯಮಂತ್ರಿಗಳು. ಹಾಗೆ ಜೊತೆಗೆ ಈಗಾಗಲೇ ವಾರ್ತಾ ಇಲಾಖೆಯಲ್ಲಿ ಆನ್ಲೈನ್ ಚರ್ಚೆ ಆಗಿತ್ತು ಸರ್. ಆನ್ಲೈನ್ ಟಿಕೆಟ್ ವ್ಯವಸ್ಥೆ ಮಾಡೋದಕ್ಕೆ ಸರ್ಕಾರವೇ ಮುಂದಾಗಬೇಕು ಅಂತ ಹೇಳಿದಾಗ ಅದಕ್ಕೆ ಸುಮಾರು ಒಂದು 40-45 ಲಕ್ಷ ಖರ್ಚು ಮಾಡಿ ಅದಕ್ಕೆ ಚಾಲನೆಯನ್ನು ಕೊಟ್ಟಿದ್ರು. ಯಾಕೋ ಏನೋ ಗೊತ್ತಿಲ್ಲ, ಮತ್ತೆ ನಿಂತೋಯ್ತು. ಅದನ್ನು ಮರುಪರಿಶೀಲನೆ ಮಾಡಿ ವಾರ್ತಾ ಇಲಾಖೆಯ ಅಧಿಕಾರಿಗಳಿಗೆ ನೀವು ಆದೇಶವನ್ನು ಕೊಡಬೇಕು. ಹಾಗೆ ಒ ಟಿ ಟಿಯನ್ನು ಇವಾಗಲೇ ಕೇರಳ ಸರ್ಕಾರದಲ್ಲಿ OTT ಇದನ್ನು ನಿಯಮವನ್ನು ಸರ್ಕಾರ ಅವರೇ ವಹಿಸ್ಕೊಂಡು ಅವರೇ ಜಾರಿ ಮಾಡಿದ್ದಾರೆ. ದಯಮಾಡಿ ಅದಕ್ಕೂ ಕೂಡ ತಾವು ಹೆಚ್ಚಿನ ಗಮನವನ್ನು ಕೊಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಹೆಚ್ಚು ಹೊತ್ತು ನನಗೆ ಅವಕಾಶ ಇಲ್ಲ. ಯಾಕೆ ಅಂದರೆ ಬೇಕಾದಷ್ಟಿದ್ದಾರೆ. ಇವತ್ತು ನಾವು ನಿಮ್ಮನ್ನು ಕೇಳ್ಕೊಳ್ಳೋದಿಷ್ಟೇ, ಎಲ್ಲಾದರೂ ಮೈಸೂರಿನಲ್ಲಿ ಈಗಾಗಲೇ ನೀವು ಹೇಳಿದ್ರಿ ಮಾಧ್ಯಮದಲ್ಲಿ ಚಿತ್ರನಗರಿಯನ್ನು ನಿಮಗೂ ಆಸೆ ಇತ್ತು, ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೂ ಆಸೆ ಇತ್ತು. ಮೈಸೂರು ನಗರದಲ್ಲಿ ಚಿತ್ರನಗರಿ ಆಗಬೇಕು ಅಂತ ಹೇಳ್ಬಿಟ್ಟು ಆಸೆ ಇತ್ತು ನಿಮಗೂ ಕೂಡ. ನೀವು ನಿಮ್ಮ ಕಾಲದಲ್ಲಿ ನನಗೆ ಇವತ್ತು ಜ್ಞಾಪಕ ಇದೆ, ಮಹದೇವನ ಕರೆದು ಫೆಬ್ರವರಿ 19ನೇ ತಾರೀಕು ಆ ಒಂದು ಚಿತ್ರನಗರಿಗೆ ಗುದ್ಲಿ ಪೂಜೆ ಹಾಕು ಅಂತ ಹೇಳ್ಬಿಟ್ಟು ನನ್ನ ಎದುರುಗಡೆ ತಾವು ಹೇಳಿದ್ರಿ. ಆದರೆ ಚುನಾವಣೆ ಬಂದು ಅನೌನ್ಸ್ ಆದಮೇಲೆ ಅದು ಕೂಡ ಕಾರ್ಯಗತ ಆಗಲಿಲ್ಲ. ಈಗಲಾದರೂ ಅದನ್ನು ನಮಗೆ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾನು ತಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಮನವಿಯನ್ನು ಮಾಡಿಕೊಳ್ತಾ, ಎಲ್ಲ ವಿಷಯ ನಿಮಗೆ ಗೊತ್ತಿದೆ, ನಿಮ್ಮ ಅಧಿಕಾರಿಗಳಿಂದ ನೀವು ತಿಳ್ಕೊಂಡಿದ್ದೀರಾ. ಹಾಗಾಗಿ ಹೆಚ್ಚು ಪ್ರಸ್ತಾವನೆಯನ್ನು ನಿಮ್ಮ ಮುಂದೆ ಇಡೋದಿಲ್ಲ. ನನಗೆ ಮಾತು ಕೊಟ್ಟಿದ್ದೀರಿ, ನನಗೆ ಪ್ರೀತಿಯಿಂದ ಕರೆದು ನನಗೆ ಒಂದು ಮಾತು ಹೇಳಿದ್ರಿ. ಅವತ್ತು ಚಲನಚಿತ್ರ ವಾಣಿಜ್ಯ ಮಂಡಳಿಯನ್ನು ಕಟ್ಟಬೇಕಾಗಿದ್ರೆ ಮಾನ್ಯ ಧರ್ಮಸಿಂಗ್ ಅವರು ಮುಖ್ಯಮಂತ್ರಿಗಳಾಗಿದ್ದರು, ತಾವು ಹಣಕಾಸಿನ ಮಂತ್ರಿಗಳಾಗಿ 1 ಕೋಟಿ ಹಣವನ್ನು ಅವತ್ತು ನೀವು ಕೊಟ್ರಿ. 1 ಕೋಟಿ ಹಣವನ್ನು ಇವತ್ತು ನೀವು ನಮಗೆ ಕೊಟ್ರಿ. ಅದೇ ರೀತಿ ನಾನು ಕೇಳಿಕೊಂಡೆ, ದಯಮಾಡಿ ಈ ಒಂದು ಸುಮಾರು ಒಂದು 15 ಕೋಟಿ ಸಾಲ ಮಾಡಿಬಿಟ್ಟಿದ್ದೀವಣ್ಣ. ಹಾಗಾಗಿ ದಯಮಾಡಿ ಈ ಒಂದು ನಿರ್ಮಾಪಕರ ಕಟ್ಟಡದ ಏನು ಕಟ್ಟಿದ್ದೀವೋ ಇದಕ್ಕೆ ತಮ್ಮಿಂದ, ತಮ್ಮ ಸರ್ಕಾರದಿಂದ ನಾನು ಆರ್ಥಿಕ ಒಂದು ಇದನ್ನು ತಮ್ಮ ಹತ್ರ ಮನವಿ ಮಾಡ್ತಾ ಇದ್ದೀನಿ. ಖಂಡಿತವಾಗಿ ನೀವು ನಾನು ಹೇಳಿದ್ರಿ ಈ ಒಂದು ಚುನಾವಣೆ ಮುಗೀಲಿ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ನಿಮ್ಮ ಮುಂದೆ ಬೇಡಿಕೆಯನ್ನು ಇಟ್ಟು ಇವತ್ತು ಇಷ್ಟು ಹೊತ್ತು ನಮ್ಮ ಜೊತೆ ಕೂತಿದ್ದೀರ. ಅದು ಯಾವ ರೀತಿ ನಿಮಗೆ ಕೃತಜ್ಞತೆಯನ್ನು ಹೇಳಬೇಕು ನಮಗೆ ಗೊತ್ತಿಲ್ಲ. ಆದರೂ ಇಡೀ ಚಿತ್ರೋದ್ಯಮದ ಪರವಾಗಿ, ಚಿತ್ರರಂಗದ ಪರವಾಗಿ ನಿಮ್ಮನ್ನು ಅತ್ಯಂತ ಸಂತೋಷದಿಂದ ಈ ಸಮಾರಂಭಕ್ಕೆ ಬರಮಾಡಿಕೊಂಡು ನಿಮ್ಮ ಶುಭ ನುಡಿಗಳನ್ನು ಕೇಳಬೇಕು ಅಂತ ಬಹಳಷ್ಟು ಜನ ಕಾದಿದ್ದಾರೆ. ಹಾಗಾಗಿ ನಾನು ಎಲ್ಲ ವಿಚಾರಗಳನ್ನು ತಮ್ಮ ಮುಂದೆ ಇಟ್ಟಿದ್ದೀನಿ. ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ನೀವು ತೀರ್ಮಾನ ತಗೋಬೇಕು ಅಂತ ಹೇಳ್ಬಿಟ್ಟು ಅತ್ಯಂತ ಕಳಕಳಿಯಿಂದ ನಿರ್ಮಾಪಕರ ಸಂಘದ ಪರವಾಗಿ ಇಲ್ಲಿ ನನಗೆ ಅನೇಕ ಜನರ ಹೆಸರನ್ನ ಹೇಳಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ನಮ್ಮ ಹೊಂಬಾಳೆ ಫಿಲ್ಮ್ಸ್ನ ವಿಜಯ್ ಕಿರಂದೂರ್ ಅವರು ನಾವು ಕೇಳಿದ ತಕ್ಷಣ ಅವರು 2 ಮಾತಾಡಲಿಲ್ಲ. ಆ ಒಂದು ಸಹಾಯವನ್ನು ನಮಗೆ ಮಾಡಿದ್ರು. ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಹೀಗೆ ಅನೇಕ ಜನರು ನಮ್ಮನ್ನು ಕೈ ಹಿಡಿದಿದ್ದಾರೆ. ಇವತ್ತು ಕೇರಳದಿಂದ, ಹೈದರಾಬಾದಿಂದ, ತಮಿಳುನಾಡಿಂದ ಬಹಳಷ್ಟು ಜನ ಹಂಚಿಕೆದಾರರು, ನಿರ್ಮಾಪಕರು ಎಲ್ಲರೂ ಕೂಡ ಬಂದಿದ್ದಾರೆ. ಎಲ್ಲರನ್ನ ಹೆಸರನ್ನ ಹೇಳೋಕ್ಕೆ ಇಲ್ಲಿ ಸಾಧ್ಯ ಇಲ್ಲ. ಅವರೆಲ್ಲರಿಗೂ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತಾ, ಮತ್ತೆ ಮುಂದಿನ ದಿನಗಳಲ್ಲಿ ನಿಮ್ಮ ಸಹಕಾರ ಬೇಕು. ಈಗಾಗಲೇ ನಾವು ಈ ಒಂದು 43 ವರ್ಷದ ನಡೆದು ಬಂದ ದಾರಿಯ ಒಂದು ಸ್ಮರಣ ಸಂಚಿಕೆಯನ್ನು ಹೊರತರ್ತಾ ಇದ್ದೀವಿ. ಒಂದು ಇತಿಹಾಸ ನಿರ್ಮಾಣ ಆಗುತ್ತೆ. ಆ ಸ್ಮರಣ ಸಂಚಿಕೆ 1,500 ಪುಟ. ಏನು ನಮ್ಮ ಚಿತ್ರರಂಗ 90 ವರ್ಷದಿಂದ ಯಾರ್ಯಾರು ಏನೇನು ಸಾಧನೆಯನ್ನು ಮಾಡಿದ್ರೋ ಆ ಎಲ್ಲ ಸಾಧನೆಗಳನ್ನು ಮಾಡುವಂಥ ಒಂದು ಪುಸ್ತಕ ಹೊರಬರ್ತಾ ಇದೆ. ಅದಕ್ಕೂ ಕೂಡ ತಮ್ಮೆಲ್ಲರ ಸಹಕಾರವನ್ನು ಮತ್ತು ಸರ್ಕಾರದ ಸಹಕಾರವನ್ನು ಕೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಹಾಗೆ ಇವತ್ತು ಎಲ್ಲ ಮಾಜಿ ಅಧ್ಯಕ್ಷರುಗಳು ಈ ಕಟ್ಟಡ ನಿರ್ಮಾಣಕ್ಕೆ ಎಲ್ಲರೂ ಹಿಂದಿನ ಎಲ್ಲ ಅಧ್ಯಕ್ಷರು ಪ್ರಯತ್ನ ಪಟ್ಟಿದ್ದಾರೆ. ಇವತ್ತು ಈ ಒಂದು ಕಟ್ಟಡ ಸಮಿತಿಗೆ ನೀವು
ಅಧ್ಯಕ್ಷರಾಗಬೇಕು ಅಂತ ಎಲ್ಲ ನನ್ನ ಗೆಳೆಯರು ಕೇಳ್ಕೊಂಡಾಗ ಅವರ ಒತ್ತಡಕ್ಕೆ ಮಣಿದು ಇವತ್ತು ಅವರೆಲ್ಲರ ಪ್ರೀತಿಯಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾವೆಲ್ಲರೂ ಸೇರಿ, ನಾನು ಒಬ್ಬ ಅಂತ ಯಾವತ್ತೂ ಹೇಳಲ್ಲ, ನಾವೆಲ್ಲರೂ ಒಟ್ಟುಗೂಡಿ ಈ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದೀವಿ. ನಾಳೆ ದಿನ ಎಲ್ಲ ನಿರ್ಮಾಪಕರು ಕೂಡ ಇಲ್ಲಿ ಬಂದು ನಿಮ್ಮ ಕಷ್ಟ ಸುಖಗಳನ್ನು ಹೇಳ್ಕೊಳ್ಳೋಂಥ ಒಂದು ಕಟ್ಟಡ ಆಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಈಗಷ್ಟೇ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀ ರಿಜ್ವಾನ್ ಹರ್ಷದ್ ಅವರನ್ನ ಅದೇ ರೀತಿಯಾಗಿ ನಮ್ಮೊಂದಿಗಿದ್ದಾರೆ ನಿರ್ಮಾಪಕರಾಗಿರುವ ಎಸ್ ವಿ ಬಾಬು ಅವರು ಕೂಡ ಈ ಗೌರವ ಸಮರ್ಪಣೆಯನ್ನ ಸ್ವೀಕರಿಸಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮೊಂದಿಗಿದ್ದಾರೆ ಪ್ರದರ್ಶಕರ ಧನ್ಯವಾದಗಳು. ಬಹಳ ಅರ್ಥಪೂರ್ಣ ಕಾರ್ಯಕ್ರಮ. ಎಷ್ಟೇ ಕಷ್ಟ ಇದ್ರೂ ನಮ್ಮ ಮಾತಿಗೆ ಹೋಗೊಟ್ಟು ಸಿದ್ದರಾಮಣ್ಣ ಸಾರು ಬಂದು ನಮಗೆ ಇವತ್ತು ನಿರ್ಮಾಪಕರ ಸಂಘನ ವಿನೂತನ ಸಂಘನ ಬಂದು ಉದ್ಘಾಟನೆ ಮಾಡೋದಕ್ಕೆ ಭಾಳ ಅತೀವ ಆನಂದ ಆಗಿದೆ, ಸಂತೋಷ ಆಗಿದೆ, ಭಾಳ ಖುಷಿಯಾಗಿದೆ. ನಮ್ಮೆಲ್ಲ ನಿರ್ಮಾಪಕರಿಗೆ, ವಿತರಕರಿಗೆ, ಪ್ರದರ್ಶಕರಿಗೆ ಎಲ್ಲರಿಗೂ ಸರ್ ಈ ಸಂಘನ ಕಟ್ಟಿದ್ದು ಭಾಳ ಕಷ್ಟಪಟ್ಟು ಹಂತವಾಗಿ ಈ ಸಂಸ್ಥೆನ ಕಟ್ಟಿದ್ದೀವಿ ಸರ್. ನಮಗೆ ತಾವು ಯಾವಾಗಲೂ ಚಿತ್ರರಂಗದ ಬಗ್ಗೆ ಅಪಾರದ ಪ್ರೀತಿ, ಗೌರವ, ವಿಶ್ವಾಸ ಇಟ್ಕೊಂಡಿದ್ದೀರಾ. ನೀವು ಕೊಟ್ಟಿರೋಂಥ ಕೊಡುಗೆ ಯಾವ ಮುಖ್ಯಮಂತ್ರಿಗಳು ಇದುವರೆಗೂ ಚಿತ್ರರಂಗ ಕೊಟ್ಟಿಲ್ಲ. ವಾಣಿಜ್ಯ ಮಂಡಳಿಗೂ ಕೊಟ್ಟಿದ್ದೀರಾ, ನಿರ್ಮಾಪಕ ಸಂಘ ಕೊಟ್ಟಿದ್ದೀರಾ. ಯಾವಾಗಲೂ ಏನು ಕೇಳಿದ್ರು ಅಂತ ಒಂದು ಹೃದಯ ಶ್ರೀಮಂತಿಕೆ ಉಳ್ಳ ಮುಖ್ಯಮಂತ್ರಿಗಳು ತಾವು ತಮ್ಮ ಅಧಿಕಾರಾವಧಿಯಲ್ಲಿ ನಮಗೆಲ್ಲ ಸವಲತ್ತುಗಳನ್ನು ಕೊಟ್ಟಿದ್ದೀರಾ. ನಿರ್ಮಾಪಕರ ಭವನ ಭಾಳ ಕಷ್ಟಪಟ್ಟು ತುಂಬ ಸಾಲ ಮಾಡಿದ್ದಾರೆ. ಈಗಾಗಲೇ ಸಾರಾಗೊಂದರು ವಿವರವಾಗಿ ಎಲ್ಲ ಹೇಳಿದ್ದಾರೆ. ಯಾಕಂದರೆ ಇಲ್ಲಿ 2-3 ಜನ ನೆನೆಸ್ಕೊಳ್ಳೇಬೇಕು. ನಮ್ಗೆ ಮೊದಲನೇದಾಗಿ ಈ ನಿರ್ಮಾಪಕ ಸಂಘ ಕಟ್ಟಡ ಕಟ್ಟಬೇಕಾದ್ರೆ ಫೌಂಡೇಶನ್ ಹಾಕ್ಬೇಕಾದ್ರೆ ನಮ್ಮ ರಾಮಕೃಷ್ಣ ಅವರು ಸೆಕ್ರೆಟರಿಗಳು ಹಾಗೂ ಇಲ್ಲಿಂದ ಪದಾಧಿಕಾರಿಗಳು, ಕಾರ್ಯಕರ್ತ ಸದಸ್ಯರು ಎಲ್ಲರೂ ಕೆಲಸ ಮಾಡಿದ್ದಾರೆ. ಭಾಳ 18 ವರ್ಷಗಳಿಂದ ಕಷ್ಟಪಟ್ಟು ಕೆಲಸ ಮಾಡಿಕೊಂಡು ಅವರಿಗೆ ಒಂದು ಧನ್ಯವಾದಗಳು. ಎರಡನೇದಾಗಿ RS ಗೌಡರು ಕೂಡ ಸರ್ ಬಹುಶಃ ಚಿತ್ರರಂಗದಲ್ಲಿ ಸಾಲದ ರೂಪದಲ್ಲಿ 1 ಕೋಟಿ ರೂಪಾಯಿ ಅಮೌಂಟ್ನ ನಮಗೆ ಕಟ್ಟಡ ನಿಂತು ಸಮಯದಲ್ಲಿ ಸಾರಾಗೋವಿಂದು ನಮ್ಮ ಅಧ್ಯಕ್ಷರು ಕೇಳಿದ ತಕ್ಷಣ ಒಂದು ಕಾನಿಷ್ಕ ಹೋಟ್ಲು ಗೇಟ್ ಬಂದರೆ ಚೆಕ್ ಬರ್ಕೊಬಿಟ್ರು ಸರ್ ನಮ್ಮ RS ಗೌಡರು. ಬಹುಶಃ ಎಲ್ಲರೂ ಓದಿಲ್ಲ, ಅವರು ನೆನೆಸ್ಕೊಳ್ಳಬೇಕಂದ್ರೆ ಇಂಥ ಒಂದು ಭವ್ಯವಾದ ಕಟ್ಟಡ ಕಟ್ಟಲಿಕ್ಕೆ ಭಾಳಷ್ಟು ಜನ ಕಾರಣಭೂತರಾಗಿದ್ದಾರೆ. ನಮ್ಮ ಎಸ್ ವಿ ಬಾಬು ಇರ್ಬೋದು, ರಮೇಶ್ ರೆಡ್ಡಿ ಇರ್ಬೋದು, ಆಮೇಲೆ ನಮ್ಮ ಇಂಟೀರಿಯರ್ ಮಾಡೋದು ಎಲ್ಲ ಪದಾಧಿಕಾರಿಗಳು ಭಾಳ ಶ್ರಮವಹಿಸಿ ಭಾಳ ಕಷ್ಟಪಟ್ಟು ತುಂಬ ಚೆನ್ನಾಗಿ ವ್ಯವಸ್ಥಿತವಾಗಿ ಒಂದು ಅಚ್ಚುಕಟ್ಟಾದ ಒಂದು ಕರ್ನಾಟಕದಲ್ಲ ರಾಷ್ಟ್ರ ಮಟ್ಟದಲ್ಲೇ ಒಂದು ಕಣ್ಣು ತಿರುಗಿಸಿ ನೋಡುವಂಥ ಒಂದು ಭವನ ಕಟ್ಟಿದ್ದೀರಾ. ಅದಕ್ಕೆ ಶ್ರಮಪಟ್ಟ ಎಲ್ರಿಗೂ ನಮ್ಮ ಅಭಿನಂದನೆ ಹೇಳ್ತಾ ಮತ್ತೊಮ್ಮೆ ಮುಖ್ಯಮಂತ್ರಿ ಸರ್, ವಾಣಿಜ್ಯ ಮಂಡಳಿಯಲ್ಲಿ ನಮ್ಮಲ್ಲಿ ನಿರ್ಮಾಪಕ ಸಂಘ, ವಿತರಕ ಸಂಘ, ಪ್ರದರ್ಶಕ ಸಂಘ ಇದೆ. ಎಲ್ಲರಿಗೂ ಕಟ್ಟಡ ಇದೆ. ಪ್ರದರ್ಶಕರು ಕೂಡ ಒಂದು ಕಟ್ಟಡ ಕಟ್ಟುವಂಥ ವಿಚಾರ ಇದೆ. ವಿತರಕರು ಕೂಡ ಭಾಳ ಕಷ್ಟಪಡ್ತಾರೆ. ತುಂಬ ನಿರ್ಮಾಪಕರಿಗೆ ತುಂಬ ತೊಂದರೆಗಳಿದ್ದಾರೆ. ಅಂಥವರಿಗೆ ಸಹಾಯ ಮಾಡುವಂಥ ಒಂದು ಕೆಲಸ 3 ಜನಕ್ಕೂ ಮಾಡುವಂಥ ಕೆಲಸ ಮಾಡ್ತಾ ನನಗೆ ಸಮಯ ಅಭಾವದಿಂದ ದಯವಿಟ್ಟು ಮತ್ತೊಮ್ಮೆ ಇಂಥ ಒಂದು ವೇದಿಕೆ ಮೇಲೆ ಮುಖ್ಯಮಂತ್ರಿಗಳ ಎದುರುಗಡೆ ವೇದಿಕೆ ಮಾತಾಡೋ ಅವಕಾಶ ಸಿಕ್ಕಿದ್ದಕ್ಕೆ ನನ್ನ ಜೀವನದಲ್ಲಿ ಅವಿಸ್ಮರಣೀಯ ದಿನ. ಯಾವ ಈ ದಿನ ಮರೆಯೋದಿಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ಈ ಪದಾಧಿಕಾರಿಗಳ ನಮಸ್ಕಾರ. 2 ಮಾತು ಮುಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. We have to be proud. We got a great CM with us. 2013, we walked into your office, sir, requesting you, sir, support us for the 100 years of Indian film industry. He said, what do you want? We need your support. Done. Whatever you ask, it is done. And he said, sir, we are going to shut down the industry. Don't worry, whatever you do, the help is with you. Next I said, I need one more request to you, sir. I asked, could you speak to our CM, Jayalalitha Amma? What did you say? Immediately you said, yes, I will speak. It is for our film industry. And you spoke and said, unconditional support will be given to the film industry, sir. Our great CM told, sir. Let us not forget that, sir. That is our great CM. I've got 2-3 things. I've got my brother here, Shu, with me, and for 40 years or 45 years of all we have grown together, and the whole story. And I got Jagesh, I've got everybody. Everyone is here. Sara Govindana is here. But I have to just say, this is the hard work of
ಮೈ ಬ್ರದರ್ಸ್ ಹಿಯರ್. ಸರ್ ಎಲ್ಲರಿಗೆ ಇವಾಗ ಕನ್ನಡದಲ್ಲಿ ಒಂದು ನಮ್ಮಮ್ಮ ನಮ್ಮ ತಾಯಿ ದುರ್ಗದವರು, ಭೀಮ್ ಸಮುದ್ರ ನಮ್ಮ ತಾಯಿದು ಊರು. ಬಟ್ ನಾನು ಒಂದು ವಿಷಯ ಹೇಳಬೇಕು, ಇಂಡಸ್ಟ್ರಿಯಲ್ಲಿ ಒಂದೇ ಒಂದು ಇಂಡಸ್ಟ್ರಿ, ಒಂದೇ ಒಂದು ಗುಂಪು ಭಾಳ ಕಷ್ಟಪಡ್ತಾ ಇದೆ ಸರ್, ಅದು ಪ್ರೊಡ್ಯೂಸರ್ ಸರ್. ನಾವು ಈ ಟೇಬಲ್ ಥರ, ಲ್ಯಾಡರ್ ಥರ, ನಾವು ಲ್ಯಾಡರು ನಮ್ಮ ಹತ್ಬಿಟ್ಟು ಎಲ್ಲರೂ ಹೋಗ್ತಾರೆ ಸರ್. ಬಟ್ ಕೆಲವರು ಮಾತ್ರ ನಮ್ಮನ್ನು ಸಪೋರ್ಟ್ ಮಾಡ್ತಾರೆ, ಎಲ್ಲರೂ ಸಪೋರ್ಟ್ ಮಾಡಲ್ಲ ಸರ್. ಅದರಲ್ಲಿ ಸಪೋರ್ಟ್ ಮಾಡೋ ಒಂದು ಒಳ್ಳೆ ವ್ಯಕ್ತಿ ಸರ್ ಈ ನನ್ನ ಬ್ರದರು ಶಿವು ಯಾವತ್ತೂ ಇದ್ದು ಏನು ಸಪೋರ್ಟ್ ಆಲ್ವೇಸ್. ದಯವಿಟ್ಟು ಕ್ಲಾಪ್ ಮಾಡಿ ಸರ್ ಶಿವುಗೆ. ಈ just laughing a friend of mine, Jagesh, he's always like that. ಅವನು ಅದೇ ಥರ. ಇದು ಯಾವತ್ತೂ ಮರೆಯಲ್ಲ ನಮ್ಮ ಅಣ್ಣವರು ಹೇಳೋ ಮಾತು, ನಗು ನಗುತ್ತಾ ನೀ ಬರುವೆ. ಆ ಸಾಂಗ್ಸು ಎಲ್ಲ ಸಾಂಗ್ಸ್ ನಾನು ಇರೋದು ಎಲ್ಲ ಸಾಂಗ್ಸ್ ನಾನು ಕೇಳ್ತೀನಿ ಸರ್. ಆ್ಯಂಡ್ ನೆಕ್ಸ್ಟ್ ಪ್ರೊಡ್ಯೂಸರು, ಯಾಕೆ ಈ ಪ್ರೊಡ್ಯೂಸರ್ ಅಸೋಸಿಯೇಷನಲ್ಲಿ ಒಂದು 10 ಜನ ಭಾಳ ಸಂತೋಷವಾಗಿದ್ದಾರೆ ಸರ್. ಮೇಲೆ ನೋಡಿದ್ರೆ ನಮ್ಮ ಪಾರ್ವತಮ್ಮ ಅಲ್ಲಿ ಭಾಳ ಸಂತೋಷವಾಗಿದ್ದಾರೆ ಸರ್, ಅವರು ಪ್ರೊಡ್ಯೂಸರ್ ಸರ್. ನಮ್ಮ KCN ಚಂದ್ರು, AR ರಾಜು, ನಮ್ಮ ಯಾರು BR ಪಂದಲು, ಆ ಥರ ಭಾಳ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಸ್ ಮೇಲೆ ಇದ್ದಾರೆ ಸರ್. ಅವರು ಭಾಳ ಸಂತೋಷ ಸರ್ ಇವಾಗ. ಬಟ್ ಥ್ಯಾಂಕ್ಸ್ ಟು ಒನ್ ಥಿಂಗ್, ಟು ದ ಎಂಟೈರ್ ಇಂಡಸ್ಟ್ರಿ, ಐ ಥ್ಯಾಂಕ್ ಯು. Thank again, once again, the CM for attending this. Thanks ನಮ್ಮ ಬ್ರದರ್ ಸಾರಾ ಗೋವಿಂದು ಅವರು, ಆ ಎಂಟೈರ್ ಟೀಮ್. ಈ ಉಮೇಶ್ ಬನ್ಕರ್ ಹೇಳಿದ್ರೆ ಅವ್ರ ತಂದೆ ಥರ, ಇವರು ದೊಡ್ಡ ಕೆಲಸ ಮಾಡಿಬಿಟ್ರು ಸರ್, ಅವ್ರ ತಂದೆ ಥರ ಅವರು. NM ಸುರೇಶ್ ಅವರು ಸರ್, ವೆನ್ ದ ಬಿಲ್ಡಿಂಗ್ ಸ್ಟೂಡ್ ಸರ್, ಇಮಿಡಿಯೇಟಾಗಿ ಸಾಲ ಕೊಟ್ಟರು ಸರ್ NM ಸುರೇಶ್ ಬಂದು. ಸೊ ಇವಾಗ ಎಲ್ಲ ಪ್ರೊಡ್ಯೂಸರ್ಸ್ಗೆ ಒಂದು ಮನೆ ಇದೆ ಸರ್, ಬಂದು ಕೂತ್ಕೊಂಡ್ಬಿಟ್ಟು ಮಾತಾಡೋಕ್ಕೆ. ಥ್ಯಾಂಕ್ ಯು ಸರ್. ಇದೇ ಥರ ನಾವು ಎಲ್ಲ ಲ್ಯಾಂಗ್ವೇಜಲ್ಲಿ ಇದೇ ಥರ ಕಟ್ಟಬೇಕು ಬಿಲ್ಡಿಂಗು, ಇದೇ ಥರ ನಾವು ಎಲ್ಲ ಸೇರಬೇಕು, ಇದೇ ಥರ ನಮ್ಮ CM ನಮಗೆ ಹೆಲ್ಪ್ ಮಾಡಬೇಕು. ಒಂದು ಸ್ಟುಡಿಯೋಗೆ ದಯವಿಟ್ಟು ಒಂದು ಫಿಲ್ಮ್ ಸಿಟಿ ಮಾಡಿ ಸರ್, ದಯವಿಟ್ಟು ನೀವು ಮಾಡ್ತೀರಾ, ನಂಬಿಕೆ ಇದೆ. ಯು ವಿಲ್ ಮೇಕ್ ಅನ್ ಇಂಟರ್ನ್ಯಾಷನಲ್ ಫಿಲ್ಮ್ ಸಿಟಿ ಇನ್ ಕರ್ನಾಟಕ, ಯು ವಿಲ್ ಡೂ ಇಟ್, ಆ್ಯಂಡ್ within few years you will open it. I am sure that I will bring people from throughout the world to shoot here, sir. I'll promise you, sir. Thank you once again. Thank you all of you. God bless Karnataka. Jai Karnataka. ಈ ಪೋಡಿಯಂ ಎಲ್ಲೋದ್ರೂ ಪ್ರಾಬ್ಲಮ್, ನನ್ನ ಹೈಟ್ಗೆ ಯಾರೂ ಮಾಡೋದೇ ಇಲ್ಲ. ಈ ಕಡೆ ಬರಬೇಕು, ಇಲ್ಲ ಯಾರು ಕಾಣ್ದಂಗೆ ಮಾತಾಡಬೇಕು. ಆ ಕಡೆ ಕೈಯಲ್ಲಿ ಮೈಕ್ ಇದೆ, ಇಲ್ಲ ಇಲ್ಲ ಕಾಣ್ತೀರಿ, ಎಲ್ಲ ಸಿನಿಮಾಲಿ ನೋಡ್ಕೊಳ್ಳಿ. ನಾನು ನೋಡಬೇಕು ಅಂದರೆ ಬರೀ ವಾಯ್ಸ್ ಕೇಳಿದ್ರೆ ಸಾಕು. ವೇದಿಕೆ ಮೇಲೆ ನಮ್ಮ CM ಸಾರಿಗೆ ವಂದಿಸಿ, ನಮ್ಮ ಶಾಸಕರು ಅವ್ರಿಗೆ ವಂದಿಸಿ, ವೇದಿಕೆ ಮೇಲಿರುವ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ಗೆ ಅವರಿಗೆ ವಂದಿಸಿ, ನಮ್ಮ ಕರ್ನಾಟಕದ ಒಂದೇ ಒಂದು ಚಕ್ರವರ್ತಿ ಕಾಮಿಡಿ ಅಂದರೆ ನಮ್ಮ ಜಗ್ಗೇಶ್ ಸರ್, ಅವ್ರಿಗೆ ವಂದಿಸಿ, ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ, ಸರ್ಗಳಿಗೆ, ಮೇಡಮ್ಗಳಿಗೆ, ವೇದಿಕೆ ಕೆಳಗೆ ಕೂತಿರುವಂಥ ಎಲ್ಲ ಮಹಾನ್ ನಿರ್ಮಾಪಕರು, ನಿರ್ದೇಶಕರು ಎಲ್ಲ ಇದ್ದಾರೆ, ಎಲ್ರಿಗೂ ನಮಸ್ಕಾರ ಮಾಡಿ ನಾನು ಒಂದೇ ಒಂದು ಮಾತಲ್ಲಿ ಮುಗಿಸ್ಬಿಡ್ತೀನಿ. ನನಗೆ ಅಕಾಡೆಮಿ ಪ್ರೆಸಿಡೆಂಟ್ ಆಗಿದ್ದೀನಿ. CM ಸರ್ಗೆಲ್ಲ OTT ಮಾಡಬೇಕು ಅಂತ ಇನ್ನು 6 ತಿಂಗಳಲ್ಲಿ ನಮ್ಮ ಚಲನಚಿತ್ರ ಅನ್ನೋ OTT ಸರ್ಕಾರದ ವತಿಯಿಂದ ಖಾಸಗಿ ಬೇರೆ ನಮ್ಮ ಪ್ರೈವೇಟು ಜನರ ಸಹಾಯದಿಂದ OTT ಶುರುವಾಗತ್ತೆ. ಇದು ಕನ್ಫರ್ಮ್ ಆಗಿ 6 ತಿಂಗಳಲ್ಲಿ ಶುರು ಮಾಡ್ತೀವಿ. ಅದಕ್ಕೆ ಮುಂಚೆ ನಮ್ಮ ಚಲನಚಿತ್ರ ಅನ್ನೋ ಒಂದು ವೆಬ್ಸೈಟ್ ಕೂಡ ಸ್ಟಾರ್ಟ್ ಮಾಡ್ತೀವಿ. ದಿಸ್ ಇಸ್ ಲೈಕ್ ಯೆಲ್ಲೋ ಪೇಜ್, ಡಿಜಿಟಲ್ ಯೆಲ್ಲೋ ಪೇಜ್. ಎಲ್ಲವೂ ಚಿತ್ರಗಳಿಂದ ಬರುವಂಥ ಪೋಸ್ಟರ್ ಆಗ್ಬೋದು, ಟ್ರೇಲರ್ ಆಗ್ಬೋದು, ಏನೇನಾಗ್ಬೋದು ಎಲ್ಲವೂ ಕೂಡ ಅದರಲ್ಲಿ ಬರ್ಬೋದು. ಸರ್ಕಾರದ ವತಿಯಿಂದ ನಾನು ಸಾರ್ನ ಇನ್ನೂ ರಿಕ್ವೆಸ್ಟ್ ಮಾಡಿಲ್ಲ ಸರ್, ಇನ್ನು ಸಣ್ಣ ರಿಕ್ವೆಸ್ಟ್ ಮಾತ್ರ ಮಾಡ್ಬಿಟ್ಟು ನಿಲ್ಲಿಸ್ಬಿಡ್ತೀನಿ. ನಮ್ಮ ಅಕಾಡೆಮಿಯಲ್ಲಿ ಒಂದು ವರ್ಷಕ್ಕೊಂದು ಫಿಲ್ಮ್ ಫೆಸ್ಟಿವಲ್ ಅಂತಿದೆ, ಬೇರೆ ಕೆಲಸಗಳಿದೆ. ಆದರೂ ಕೂಡ ವಾರ್ತಾ ಇಲಾಖೆ ಕನ್ನಡ ಸಂಸ್ಕೃತಿಯ ಒಂದು ವಿಂಗು ನಮ್ಮ ಇದು ಅಕಾಡೆಮಿ. ಅಲ್ಲಿ ಬೇರೆ ಕೆಲಸಗಳು ಸಹ ಸಿನಿಮಾಗೆ ಸಂಬಂಧಪಟ್ಟ ಎಲ್ಲ ಕೆಲಸಗಳು ವಾರ್ತಾ ಇಲಾಖೆ ಮತ್ತು ಸಂಸ್ಕೃತಿಯಲ್ಲಿ ಮಾಡ್ತಾರೆ. ನಮಗೆ ಒಂದು 7-8 ದೊಡ್ಡ ಆಫೀಸು, 5.5 ಎಕರೆಲಿ ಇರೋದು ನಮ್ಮ ಆಫೀಸು ನಂದಿನಿ ಲೇಔಟಲ್ಲಿ. ಅಲ್ಲಿ ದೊಡ್ಡ ಒಂದು ಕಾಂಪ್ಲೆಕ್ಸೇ ಕಟ್ಬೋದು, ಸರ್ಕಾರದ ಕಾಂಪ್ಲೆಕ್ಸೇ ಕಟ್ಬೋದು ಅಂಥ ಒಂದು ಜಾಗ. ದೊಡ್ಡ ದೊಡ್ಡ ಆಫೀಸ್ನ ರಾಜಸಿಂಗ್ ಬಾಬು ಅವರು, ನಮ್ಮ ನಾಗಬಣ್ಣ ಸರ್ ಅವರೆಲ್ಲ ಕೆಳಗಡೆ ಜಾಗ ಮಾಡಿಟ್ಟಿದ್ದಾರೆ, ಲೈಬ್ರರಿಗೆ ಮಾಡಬೇಕು ಅಂತಿದ್ದಾರೆ. ದಯವಿಟ್ಟು ವಾರ್ತಾ ಇಲಾಖೆ ಅಲ್ಲಿ ಎಲ್ಲ ಕೆಲಸಗಳು ಅವರು ಮಾಡ್ತಾ ಇದ್ದಾರೆ. ಕೆಲವು
ನಮ್ಮ ಚಿತ್ರರಂಗಕ್ಕೆ ಅಟ್ಲೀಸ್ಟ್ ಈ ಏನು ಸಿಂಗಲ್ ವಿಂಡೋ ಅಂತ ಹೇಳಿದ್ವಿ, ಈ ಥರ ಒಂದು ಚಿತ್ರದ ಕೆಲಸಗಳನ್ನ ಮಾಡೋದಕ್ಕೆ ನಮ್ಮ ಅಕಾಡೆಮಿಗೆ ನೀವು ಕೆಲಸಗಳನ್ನ ಸ್ವಲ್ಪ ಶಿಫ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಎಲ್ರಿಗೂ ಈ ನಿರ್ಮಾಪಕರ ಸಂಘ ಇವತ್ತು ಒಂದು ಕಟ್ಟಡವನ್ನು ಕಟ್ಟಿದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ, ನಿರ್ಮಾಣ ಜಾಸ್ತಿ ಆಗಲಿ. ನಿರ್ಮಾಪಕರಿದ್ದಾರೆ, ನಿರ್ಮಾಣ ಕಮ್ಮಿ ಆಗಿದೆ. ಅದರಿಂದ ಈ OTT ಫಾರ್ಮ್ಯಾಟ್ ನಾವು ಮಾಡಲೇಬೇಕಾಗತ್ತೆ. ಯಾಕೆಂದರೆ ನಮ್ಮ ಚಿತ್ರರಂಗ ಯಾವ ಪರಿಸ್ಥಿತಿಯಲ್ಲಿದೆ ಎಲ್ರಿಗೂ ಚೆನ್ನಾಗಿ ಗೊತ್ತಿದೆ. ಅದರಿಂದ CM ಸರ್ ಹತ್ರ ನಾನು ಪರ್ಸನಲಾಗಿ ಬಂದು ಮಾತಾಡ್ತೀನಿ. ಎಲ್ರಿಗೂ ವಂದಿಸ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯಜಿಯವರೇ, ಇನ್ನು ಅನೇಕ ಶಾಸಕ ಮಿತ್ರರು ಇದ್ದಾರೆ, ನಮ್ಮ ಬ್ರದರ್ ಶಿವರಾಜ್ ಕುಮಾರ್ ಅವರು ಇದ್ದಾರೆ. ಸಾಮಾನ್ಯವಾಗಿ ಮುಖ್ಯಮಂತ್ರಿಗಳು ಯಾವುದಾದ್ರು ಒಂದು ವೇದಿಕೆಗೆ ಬಂದಾಗ ನಮಗೆ ಬೇಡಿಕೆಯ ಸರಮಾಲೆಗಳು 100 ಇರುತ್ತೆ. ಎಲ್ಲವೂ ಆಗ್ಬಿಡ್ಬೇಕು ಒಂದೇ ದಿನ ಅನ್ನೋ ಒಂದು ಹಂಬಲ, ಕುತೂಹಲ ತುಂಬ ಇರುತ್ತೆ. ಅದೆಲ್ಲ ನಮ್ಮ ಸಿನಿಮಾದ ಸ್ನೇಹಿತರಿಗೆ ನಾನು ವಿನಂತಿ ಮಾಡೋದೇನು ಅಂದರೆ, ಯಾವಾಗ ಒಂದು ದಿನ ಕರೆದುಬಿಟ್ಟು ಹಿಂಗೆ ಕೇಳೋ ಬದಲು ಅವಾಗವಾಗ ಹೋಗಿ ಅವರಿಗೆ ತಲೆ ಕೆಡಿಸುವಂಥ ಕೆಲಸವನ್ನು ಜಾಸ್ತಿ ಮಾಡಬೇಕು ನೀವು. ಆಗಲೇ ಕೆಲಸಗಳಾಗೋದು. ಯಾಕೆ ಅಂದರೆ ಮುಖ್ಯಮಂತ್ರಿ ಅಂದವರಿಗೆ ಇರುವಂಥ ಟೆನ್ಷನ್ ನಾನು ಅದೇ ಅವ್ರಿಗೆ ಕೇಳಿದೆ. ಅವಾಗಲೇ ಹೆಂಗೆ ನೀವು ಇಷ್ಟು ಕಾಮಾಗಿರ್ತೀರಿ ಅಂತ ಕೇಳಿದೆ. ನಾನು ಯಾವುದೋ ತಲೆಗೆ ಹಚ್ಕೊಳಲ್ಲ ಅಂತ ಅಂದರು. ದಟ್ ಈಸ್ ಒಂಥರ ಭಾಳ ದೊಡ್ಡ ಸ್ಟೇಜ್ ಅದು, ಸನ್ಯಾಸತ್ವದ ಸ್ಟೇಜು ಅಂತಾರೆ. ಭಾಳ ವಿಶೇಷವಾಗೆಲ್ಲ ಗಳಿಸಿದವ್ರಿಗೆ ಸ್ವಲ್ಪ ಲೋ ಡೌನ್ ಆಗುತ್ತೆ. ಹಾಗೆ ನಾನು ಸಾಹೇಬ್ರಿಗೆ ಗಮನಕ್ಕೆ ತರಕ್ಕೆ ಬರ್ತೀನಿ. 75 ಚಿತ್ರಕ್ಕೆ ಸಬ್ಸಿಡಿ ಕೊಡ್ತಾ ಇದ್ದಿದ್ದು ನಮ್ಮ ಒಂದು ಸರ್ಕಾರ ಬಂದಾಗಣ ನಾವು 125 ಬಸವರಾಜ ಬೊಮ್ಮಾಯಿ ಅವರು ಮಾಡಿದರು. ಯಾವುದೋ ಒಂದು ಚಿತ್ರೀಕರಣಕ್ಕೆ ಬಂದಾಗ ಮುಖ್ಯಮಂತ್ರಿಗಳು ನಮ್ಮ ಯಡಿಯೂರಪ್ಪನವರಾಗಿದ್ದಾಗ ಆ ಸ್ಟುಡಿಯೋಗೂ ಸ್ವಲ್ಪ ನಾವೇನೋ ಒಂದು ವಿನಂತಿ ಮಾಡಿದಾಗ 5 ಕೋಟಿ ರೂಪಾಯಿನ ಅಲ್ಲೇ ಕೊಟ್ಟು ಮಾಡಿದರು. ಹಾಗೆ ಪ್ರತಿ ಸರ್ಕಾರವು ಸಿನಿಮಾಗೆ ಒಂದು ಕೃಪಾದೃಷ್ಟಿ ಇದ್ದರೆ ಐ ಥಿಂಕ್ ಸಿನಿಮಾಗೆ ಯಾವ ಒಂದು ಸಮಸ್ಯೆ ಬರೋದಿಲ್ಲ. ಸರ್ಕಾರನ ಬಿಟ್ಟು ಸಿನಿಮಾದಲ್ಲಿ ಯಾವ ಒಂದು ಅಭಿವೃದ್ಧಿಯೂ ಆಗೋಕ್ಕಾಗೋದಿಲ್ಲ. ಇವಾಗ ಇಲ್ಲಿ ಪಾಪ ಎಲ್ಲ ತಮ್ಮಲ್ಲಿ ಅನೇಕ ಬೇಡಿಕೆಗಳು ಇಟ್ಟಿದ್ದಾರೆ. ಏನಿಲ್ಲ, ಮಾಡಿದಂಥ ವಸ್ತು ವ್ಯಾಪಾರ ಆಗಿ ಲಾಭ ಬಂದಾಗ ಅದು ಭಾಳ ಅದ್ಭುತವಾದಂಥ ಉದ್ಯಮ ಅಂತ ಅನಿಸ್ಕೊಳುತ್ತೆ. ನಮಗೆ 100 ಪ್ರಾಬ್ಲಮ್ಗಳಿದ್ದಾವೆ. ಪಾಪ ಎಲ್ಲ ನಿರ್ಮಾಪಕರು ಭಾಳ ಕಷ್ಟಪಟ್ಟು ಸಿನಿಮಾ ಮಾಡ್ತಾರೆ. 12 ಗಂಟೆ 1 ಗಂಟೆ ಅಷ್ಟೊತ್ತಿಗೆ ಯಾವುದೋ ಒಂದು ಟೆಲಿಗ್ರಾಮ್ ಆ್ಯಪ್ ಅನ್ನೋದ್ರಲ್ಲಿ ಇಡೀ ಸಿನಿಮಾಗಳೇ ಬರುತ್ತೆ. ಯಾರೂ ಕೂಡ ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಯಾಗಿದ್ರು ಇವರು ಸೌತ್ ಇಂಡಿಯಾ ಫಿಲಮ್ ಚೇಂಬರಿಂದ ತಾವು ಬಂದಿದ್ರಿ, ದಯಮಾಡಿ ಇದು ತುಂಬ ದೊಡ್ಡ ಸೀರಿಯಸ್ ಇಶ್ಯೂ ಇದೆ. ನೀವು ಮಾಡಿದಂಥ ಕೆಲಸವನ್ನು ದುಡ್ಡು ಕೊಟ್ಟು ನೋಡೋ ಬದಲು ಫ್ರೀ ಆ್ಯಪ್ಗಳಲ್ಲಿ ಬರ್ತಾ ಇದ್ದಾವೆ. ಅನೇಕ ಆ್ಯಪ್ಗಳು ಬ್ಯಾನ್ ಆಗಿದ್ದಾವೆ ರಾಷ್ಟ್ರ ಸರ್ಕಾರದಲ್ಲಿ. ನೀವೆಲ್ಲ ಬಂದು ಒಂದು ದೊಡ್ಡ ಡೆಲಿಗೇಷನ್ ತಗೊಂಬಂದು ಆ ಕೆಲಸವನ್ನು ಫಸ್ಟು ಸ್ಟಾಪೇಜ್ ಮಾಡೋದು. ನಂಬರ್ 2, ಮುಂಚೆ ಎಲ್ಲ ಭಾಳ ಅದ್ಭುತವಾದಂಥ ಈ ಸಿನಿಮಾ ರಂಗ ಒಂದು ಸಿನಿಮಾ ಮಾಡಿ ಯಾವುದೋ ಒಂದು ಟಾಯ್ಲೆಟ್ ಮೇಲೆ ಒಂದು ಪೋಸ್ಟರ್ ಹಾಕೋವಂಥದ್ದು, ಒಂದು ಜಟಕಾ ಗಾಡೀಲಿ ಹಾಕೋದು ಮಾಡಿದ್ರು ಥಿಯೇಟ್ರ್ಗಳು ಹೌಸ್ಫುಲ್ ಆಗೋವಂಥ ಒಂದು ಕಾಲಗಳಿತ್ತು. ನಾವು ತುಂಬ ಅದೃಷ್ಟವಂತರು, ಅಂಥ ಕಾಲದಲ್ಲಿ ನಾವು ಇದ್ವಿ. ಇವತ್ತೇನಾಗಿದೆ OTT ಎಂಬತಕ್ಕದ್ದು ಸಾಹೇಬ್ರ ಗಮನಕ್ಕೆ ನೀವು ತರಬೇಕು. ವಾಟ್ ಈಸ್ OTT ಅಂತ ಅಣ್ಣ, ತುಂಬ ಒಳ್ಳೆ ಯೋಜನೆ ಇದೆ. ಏನೋ ರಾಜ್ಯ ಸರ್ಕಾರ ಮಾಡಿದ್ರೆ ಐ ಥಿಂಕ್ ಭಾಳ ದೊಡ್ಡ ರೆವಿನ್ಯೂ ಸರ್ಕಾರಕ್ಕೆ ಬರುತ್ತೆ, ತುಂಬ ದೊಡ್ಡ ರೆವಿನ್ಯೂ ಬರುತ್ತೆ. ಇದ್ರ ಬಗ್ಗೆ ತಾವು ಮಾಡಿದ್ರೆ ಐ ಥಿಂಕ್ ಒಂದು 100 ಇಯರ್ಸ್ ನಿಮ್ಮನ್ನು ಎಲ್ಲರೂ ನೆನಪಲ್ಲಿ ಇಟ್ಕೊತಾರೆ. ಅಂಥ ಬ್ಯೂಟಿಫುಲ್ ಯೋಜನೆ ಇದೆ. OTT ಇಸ್ ನಥಿಂಗ್ ಬಟ್ ಏನು ಸಿನಿಮಾವನ್ನು ನಾವು ತಯಾರು ಮಾಡಿ ಥಿಯೇಟ್ರ್ಗಳಿಗೆ ಏನು ಕೊಡ್ತೀವಿ ಅದು ಒಂದು ವಾರದಲ್ಲಿ ಮುಕ್ತಾಯ ಆದಮೇಲೆ ಇದು ತಿರ್ಗಾ ಪೂರ್ಣಾವಧಿಯಲ್ಲಿ OTT ಅಂತ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಹೋಗ್ತದೆ. ಈ OTT ಪ್ಲ್ಯಾಟ್ಫಾರ್ಮ್ ಬಂದು ಎಲ್ಲ ಬೇರೆ ಬೇರೆ ಮಲ್ಟಿನ್ಯಾಷನಲ್ ಕಂಪ್ನಿಗಳು ಮಾಡ್ಕೊಂಡಿದ್ದಾರೆ. ಕೆಲವು ನಮ್ಮ ಕರ್ನಾಟಕದಲ್ಲಿ ಒಂದೋ ಎರಡೋ ಇದ್ದಾವೆ, ಇಲ್ಲ. ಬಟ್ ನಮ್ಮ ದುಡ್ಡು ಸಂಪೂರ್ಣವಾಗಿ ಹೊರ ರಾಷ್ಟ್ರಕ್ಕೆ ಹೋಗ್ತಿದೆ. ಇದು ನಿಮ್ಮ ಗಮನದಲ್ಲಿರಲಿ ಅನ್ನೋದು ನಾನು ಭಾಳ ಯಾಕಂದರೆ ಸಿನಿಮಾಗೆ ಟ್ಯಾಕ್ಸು ಹೋಗ್ತಾ ಇದೆ, ಆಮೇಲೆ ಪ್ರೇಕ್ಷಕರಿಗೆ ಬರ್ತಾ ಇರೋಂಥ ದುಡ್ಡು ಹೋಗ್ತಾ ಇದ್ದಾವೆ. ಇದನ್ನು ನಾನು ಎಲ್ಲ ನನ್ನ ಮಿತ್ರರಿಗೆ, ಸಿನಿಮಾ ಮಿತ್ರರಿಗೆ ವಿನಂತಿ ಮಾಡೋದೇನು ಅಂದರೆ, ಒಡೆದ್ರೆ ಆನೆ ನೋಡಿರಿ. ಸುಮ್ಮನೆ ಯಾವುದೋ ಅಲ್ಲಿ ಹೋಗ್ಬಿಟ್ಟು ಸಣ್ಣ ಪುಟ್ಟ ಜಿರಳೆ ಪಡೆದೆ ಹೊಡೆದ್ರೆ ವ್ಯಾಲ್ಯೂ ಇಲ್ಲ. ಸಿನಿಮಾ ಉಳಿಬೇಕು ಅಂದರೆ ಇವೆರಡರ ಮೇಲೆ ಗಮನ. ಸಾಹೇಬರಿಗೆ ದಿನನಿತ್ಯ ಹೋಗ್ಬೇಕು, ವಾರಕ್ಕೆ 2 ಸರಿ ಹೋಗಿ ತಲೆ ತಿನ್ಬೇಕು, ಅವ್ರಿಗೆ ಮಾಡಿ ಕೆಲಸ ಮಾಡ್ಕೋಬೇಕು. ಯಾಕಂದರೆ ನಾನು ನೋಡ್ದಂಗೆ ಸಾಹೇಬರಿಗೆ ಭಾಳ ಒಂದು ದೊಡ್ಡ ಗುಣ ಇದೆ. ಅಂಬರೀಷ್ ಅವರು ಮತ್ತು ನಾವೆಲ್ಲ ಉದ್ಯಮದಲ್ಲಿ ಥಿಯೇಟ್ರ್ ಜೊತೆ ಒಂದು ಜಗಳ ಆದಾಗ 10 ನಿಮಿಷದಲ್ಲಿ ಸಂಧಾನ ಮಾಡಿದ್ರು. 10 ನಿಮಿಷ ನಾವಿದ್ವಿ ಅವತ್ತು. ನೀನು ಕರೆದು ಬಾಪ ಇಲ್ಲಿ, ನೀನು ಬಾಯಲ್ಲಿ ಕೂರಿಸಿ 10 ನಿಮಿಷದಲ್ಲಿ ಸಾಲ್ವ್ ಮಾಡಿದ್ರು. ಅಂಥ ಒಂದು ಕೆಪಾಸಿಟಿ ಇರುವಂಥ ಮುಖ್ಯಮಂತ್ರಿಗಳು ನಮಗೆ ಸಿಕ್ಕಿದ್ದಾರೆ. ಹಾಗಾಗಿ ಬಳಸ್ಕೊಳ್ಳೋದು ನಾವು ಕಲಿಬೇಕು. ಇದಿದೆ ಸಾಹೇಬ್ರೆ, ತಮ್ಮಲ್ಲಿ ತುಂಬ ನಾವು ಪ್ರಾರ್ಥನೆ ಮಾಡೋದೇನು ಅಂದರೆ 75-80 ವರ್ಷ ಬಾಳಿ ಬದುಕದಂಥ ಇಂಡಸ್ಟ್ರಿ, ಅನೇಕ ಹಿರಿಯ ಕಲಾವಿದರು ಇವತ್ತು ಕೆಲಸಗಳಿಲ್ಲ ಪಾಪ. ನಿಮ್ಮ ಒಂದು ಕೃಪೆಯಿಂದ ಅಂಥ ಎಲ್ಲ ಹಿರಿಯ ಕಲಾವಿದರುಗಳಿಗೆ ನೀವು ಹೆಚ್ಚೆಚ್ಚು ಏನಾದರೂ ತಿಂಗಳಿಗೆ ಒಂದು ಸಪೋರ್ಟ್ ಮಾಡುವಂಥ ಒಂದು ಯಾವುದಾದ್ರು ಒಂದು ಸ್ಕೀಮ್ನ
ತರಬೇಕು ಅನ್ನೋದು ನನ್ನ ಒಂದು ಭಾಳ ವಿನಯಪೂರ್ವಕವಾದಂಥ ಒಂದು ಪ್ರಾರ್ಥನೆ ತಮ್ಮಲ್ಲಿ. ಇದನ್ನು ಭಾಳ ಸೀರಿಯಸ್ ಆಗಿ ಮನಸ್ಸಲ್ಲಿ ಇಟ್ಕೊಳ್ಳಿ. ದೇವರು ನೀವು ಭಾಳ ಬಲಿಷ್ಠವಾದಂಥ ಒಂದು ಶಕ್ತಿ ಕೊಟ್ಟಿದ್ದಾರೆ. ನೀವು ಮನಸ್ಸಿಟ್ಟರೆ ಬರೋ ವಾರ ಆರ್ಡರ್ ಮಾಡ್ತೀರಿ, ಅದು ನನಗೆ ಗೊತ್ತಿದೆ. ಇವನ್ ಕಲಾವಿದರು ಸಂಘದಲ್ಲೂ ಕೂಡ ಅಂಬರೀಷ್ ಅವ್ರ ಜೊತೆ ನಾವು ಮಾತಾಡಿದಂಥ ಸಮಯದಲ್ಲಿ ಆನ್ ದ ಸ್ಪಾಟ್ ಹೇಳ್ಪಾದಿ ಸಂಘ ಇವತ್ತು ನಮ್ಮ ಒಂದು ದೌರ್ಭಾಗ್ಯ, ಆ ಕಲಾವಿದರ ಸಂಘ ಇವತ್ತು ಯಾವುದಕ್ಕೂ ಪ್ರಯೋಜನ ಇಲ್ಲದಿರುವಂಥ ಒಂದು ಸಂಘ ಆಗಿದೆ. ದಯಮಾಡಿ ಎಲ್ಲ ಕಲಾವಿದರುಗಳು ಅಕಸ್ಮಾತ್ ಯಾರು ಇದ್ದರೆ ಒಂದು ಸ್ವಲ್ಪ ಸಣ್ಣ ಧ್ವನಿನ ಕೂಗಿ, ನೀವೆಲ್ಲ ಹೆಂಗಾಗಿದ್ರಿ ಅಂದರೆ ನಮಗೆ ಯಾಕೆ ನಮಗೆ ಯಾಕೆ ನಮಗೆ ಯಾಕೆ ಅನ್ನೋ ಒಂದು ಕಾಯಿಲೆ ಬಂದಿದೆ. ದಯವಿಟ್ಟು ನಿಮ್ಮದು ಅದು. ಇಡೀ ಸರ್ಕಾರಗಳು ಆ ಕಲಾವಿದರ ಸಂಘನ ಹುಟ್ಟಾಕಿದ್ದೆ ಕಲಾವಿದರಿಗೋಸ್ಕರ, ಅದು ಸುಮ್ಮನೆ ಒಣಗೋಗ್ಲಿ ಅಂತ ಅಲ್ಲ. ಅದ್ರ ಬಗ್ಗೆ ತಾವು ಒಂದು ಗಮನ ಹರಿಸಿ ಯಾರು ಅಧಿಕಾರಿಗಳನ್ನ ಕರೆದು ಇಮಿಡಿಯೇಟಾಗಿ ಅದು ಚಾಲನೆ ಆಗುವಂಥದ್ದು, ಅದಕ್ಕೆ ಯಾರ್ಯಾರು ಎಲೆಕ್ಟ್ ಆಗಿ ಬರಬೇಕು ಅಂಥದ್ದೊಂದು ಆರ್ಡ್ರನ್ನ ತಾವು ಮಾಡಿಸಿ ಅದನ್ನು ಚಾಲು ಮಾಡಿಸ್ಬೇಕು ಅನ್ನೋದು ವಿನಂತಿ. ಇವು ಅನೇಕ ನ್ಯೂನ್ಯತೆಗಳು ಇದ್ದಾವೆ. ನಿರ್ಮಾಪಕರು ಹಿಂದೆ ಒಂದು ಕಾಲದಲ್ಲಿ ಭಾಳ ಗಟ್ಟಿ ಧ್ವನಿಯಲ್ಲಿ ಕೂತು ನಿಂತು ಚರ್ಚೆ ಮಾಡಿ ಕಥೆಗಳ ಹಿಂದೆ ಹೋಗ್ತಾಯಿದ್ರು. ಇವತ್ತೆಲ್ಲ ನಾಯಕರು ಹಿಂದೆ ಹೋದಾಗ ಸ್ವಲ್ಪ ಸಮಸ್ಯೆಗಳು ನಿಮ್ಗೆ ಹೆಚ್ಚಾಗಿದ್ದಾವೆ. ಹಳೆಯ ಸಿಸ್ಟಮಿಗೆ ಬನ್ನಿ, ತಿರ್ಗ ವಾಪಸ್ಸು ಒಳ್ಳೆ ಕತೆ ಮಾಡಿ ಚಿಕ್ಕ ಬಜೆಟ್ ಮಾಡಿ ಯಶಸ್ವಿಯಾಗಿ ಈ ಉದ್ಯಮ ಇನ್ನೂ ಚೆನ್ನಾಗಿ 100 ವರ್ಷ 150 ವರ್ಷ ನಡೀಲಿ ಅಂತ ಶುಭ ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಭಾನುವಾರ ಆದರೂ ಅವರು, ಯಾಕಂದ್ರೆ ಭಾನುವಾರ ಯೂಶ್ವಲಿ ಯಾರೂ ಬರೋಕ್ಕೆ ಇಷ್ಟಪಡಲ್ಲ, ಬಟ್ ಆದರೂ ದೊಡ್ಡ ಮನಸ್ಸಿಂದ ಬಂದಿದ್ದಾರೆ. ನಿರ್ಮಾಪಕರಿಗೋಸ್ಕರ ಬಂದಿದ್ದಾರೆ, ಫಿಲ್ಮ್ ಇಂಡಸ್ಟ್ರಿಗೋಸ್ಕರ ಬಂದಿದ್ದಾರೆ. ನಾನು ಇದನ್ನು ಭಾಳ ತುಂಬ ಖುಷಿ ಆಯಿತು ಬಿಲ್ಡಿಂಗ್ ನೋಡ್ಬಿಟ್ಟು. ಭಾಳ ಅದ್ಭುತವಾಗಿದೆ, ಪಾಸಿಟಿವ್ ಆಗಿದೆ. ಇದು ಅನ್ನದಾತರ ಮನೆಗೆ ಎಲ್ಲರೂ ಬರ್ಬೋದು. ಎಲ್ಲರೂ ಸುಖ ಸಂತೋಷ ಹಾಗೂ ಕಷ್ಟ ಎಲ್ಲ ಇರುತ್ತೆ. ಎಲ್ಲದನ್ನೂ ಬಗೆಹರಿಸೋ ಒಂದು ಸ್ಥಾನ ಆಗಲಿ, ಒಂದು ಮನೆ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಇವತ್ತು ತಮಿಳ್ನಾಡಿಂದ, ಕೇರಳದಿಂದ, ಇನ್ಯಾವುದು ಹೈದರಾಬಾದಿಂದ, ಎಲ್ಲ ಕಡೆಯಿಂದನೂ ಗಣ್ಯರು ಬಂದಿದ್ದಾರೆ. ಅವ್ರಿಗೂ ವೆಲ್ಕಮ್ ಸರ್. ಆ್ಯಂಡ್ ರವಿ ಭಾಳ ಅದ್ಭುತವಾಗಿ ಮಾತಾಡಿದ್ರು, ತುಂಬ ಚೆನ್ನಾಗಿ ಮಾತಾಡಿದ್ರು. ಅವರು ನಾನು ತುಂಬ ಆಲ್ಮೋಸ್ಟ್ 45 ಇಯರ್ಸಿಂದ ಫ್ರೆಂಡ್ ನನಗೆ. ಭಾಳ ಒಂದು ಆತ್ಮೀಯತೆ ಇದೆ. ನನ್ನ ಪಿಕ್ಚರ್ ಡೈರೆಕ್ಟ್ರು ಮಾಡಿದ್ದಾರೆ. ಅವ್ರು ಒಳ್ಳೆ ಹೀರೋ, ಆ್ಯಕ್ಚುಲಿ ಹ್ಯಾಂಡ್ಸಮ್ ಆಗಿದ್ರು, ತುಂಬ ಹ್ಯಾಂಡ್ಸಮ್ ಆಗಿದ್ರು. ನಾವು ಕಮಲಾಸನ್ ಅಂತ ಕರಿತಾ ಇದ್ದೆ ಅವ್ರನ್ನ. ಅಷ್ಟು ಅದ್ಭುತವಾಗಿದ್ರು ಅವರು. ಇವಾಗಲೂ ಅಷ್ಟೇ ಅದ್ಭುತವಾಗಿದ್ದಾರೆ. ಅದ್ಭುತವಾದ ಮನಸ್ಸು ಅವ್ರಿಗೆ, ಒಳ್ಳೆ ಮನಸ್ಸು. ತಾವೆಲ್ಲರೂ ಬಂದಿದ್ದೀರಾ. ನಾನು ಇಷ್ಟು ಹೇಳ್ತಾ, ಯಾವಾಗೂ ಆ ಪ್ರಾಬ್ಲಮ್ಸ್ನೆಲ್ಲ ಸಾಲ್ವ್ ಮಾಡೋಕ್ಕೆ ಸರ್ಕಾರ ಇದೆ, ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಯಾಕಂದರೆ ಎಕ್ಸ್ಪೆಷಲಿ ಅಪ್ಪಾಜಿ ಮೇಲೆ, ಸಿದ್ದರಾಮಯ್ಯ ಅವ್ರಿಗೆ ಒಂದು ಅಪೂರ್ವವಾದ ಗೌರವ ಇದೆ. ಸೊ ಅಪ್ಪಾಜಿ ಇಂಡಸ್ಟ್ರಿ ಇರೋದ್ರಿಂದ ಅವರು ಖಂಡಿತ ಮಾಡ್ತಾರೆ ಅಂತ ಒಂದು ಭರವಸೆ ನಾವು ಇಟ್ಕೊಂಡಿದ್ದೀವಿ. ಸಾಧು ಕೋಕಿಲರು ಅಷ್ಟೇ, ಜಗ್ಗೇಶ್ ಅಷ್ಟೇ, ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡಿದ್ರು. ಭಾಳ ಖುಷಿಯಾಗುತ್ತೆ. ನಾನು ಯಾವತ್ತೂ ಇರ್ತೀನಿ, ನಿರ್ಮಾಪಕರ ಹಿಂದೆ ಯಾವಾಗಲೂ ಇದ್ದೇ ಇರ್ತೀನಿ. ನನ್ನಿಂದ ಏನು ಮಾಡಬೇಕು ನಾನು ಹೇಳಿದ್ರೆ ಒಂದು ಮಾರ್ಕ್ ಅಂದರೆ ಬಂದು ಮಾಡ್ತೀನಿ. ಜೈ ಹಿಂದ್. ಮುಖ್ಯಮಂತ್ರಿಗಳ ಮಾತಿಗೂ ಮುನ್ನ ಒಂದು ಸ್ಮರಣ ಸಂಚಿಕೆ ಬಿಡುಗಡೆ ಆಗುತ್ತೆ. ಅದು ಏನು ಅನ್ನೋದ್ರ ಬಗ್ಗೆ ಶ್ರೀಯುತ ಸಾರಾ ಗೋವಿಂದ್ ಅವರು ನಿಮಗೆ ಮಾಹಿತಿಯನ್ನು ನೀಡ್ತಾರೆ. ಸ್ಮರಣ ಸಂಚಿಕೆ ಆವಾಗಲೇ ಹೇಳಿದ್ದೀನಿ. ಈ 4 ಮಾಡಿ ಕಟ್ಟಡಗಳನ್ನು ನೋಡ್ಕೊಂಡು ಬಂದರೆ ಎಲ್ಲ ಪದಾಧಿಕಾರಿಗಳು, ಮಾಜಿ ಅಧ್ಯಕ್ಷಗಳು, ಕಾರ್ಯಕಾರಿ ಸಮಿತಿ ಸದಸ್ಯರು ಎಲ್ಲರೂ ಕೂಡ ಈ ಒಂದು ಕಟ್ಟಡ ಸಹಾಯಕವಾಗಿ ಸಾಲದ ರೂಪದಲ್ಲಿ ನಮಗೆ 2.5 ಕೋಟಿ ರೂಪಾಯಿಯನ್ನು ನಮ್ಮ NM ಸುರೇಶ್ ಅವರ ಅಧ್ಯಕ್ಷತೆಯಲ್ಲಿ ಕೊಟ್ಟರು. ಅದನ್ನು ಇವತ್ತಿಗೂ ಕೂಡ ನಾನು ನೆನೆಸ್ಕೊಳ್ತೀನಿ. ನಿಜವಾಗಿ ಆ ಒಂದು ಪುಣ್ಯದ ಕೆಲಸವನ್ನು ಅವತ್ತು ಮಾಡಿದ್ರು. ಹಾಗೆ ಯಾವುದೇ ಅಪೇಕ್ಷೆಯನ್ನು ಇಟ್ಕೊಳ್ದೇ ಅವತ್ತು ಕಟ್ಟಡ ನಿಂತೋಗಿದೆ. ಇಂಥ ಸಂದರ್ಭದಲ್ಲಿ RS ಗೌಡರು, ನಮ್ಮ ಗೆಳೆಯರು, ಖಜಾಂಚಿಗಳು, ಅವರು 1 ಕೋಟಿಯನ್ನು ಕೊಟ್ಟು ನೆರವು ನೀಡಿದ್ರು. ಇದನ್ನೆಲ್ಲವನ್ನು ಕೂಡ ನಾನು ಹೇಳಬೇಕಾಯಿತು, ಬರ್ತಿದ್ದೆ. ದಯಮಾಡಿ ಈಗ ಈ ಒಂದು ಸಮಾರಂಭದ ಸವಿ ನೆನಪಿಗಾಗಿ ಒಂದು ಸ್ಮರಣ ಸಂಚಿಕೆಯನ್ನು ಮಾಡ್ತಾ ಇದ್ದೀವಿ. ಅದರ ಮುಖಪುಟವನ್ನು ಮಾನ್ಯ ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಿ ಆ ಒಂದು ಮುಖಪುಟದ ಸಂಪಾದಕರಾದಂಥ, ಆ ಸ್ಮರಣ ಸಂಚಿಕೆಯ ಸಂಪಾದಕರಾದಂಥ ವೀರೇಶ್ ಅವ್ರನ್ನ ಸನ್ಮಾನಿಸಬೇಕು ಅಂತ ಹೇಳ್ಬಿಟ್ಟು ಅತ್ಯಂತ ಕಳಕಳಿಯಿಂದ ಮನವಿ ಮಾಡಿಕೊಡ್ತೀನಿ.
ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ನಗರಾಭಿವೃದ್ಧಿ ಸಚಿವರಾದಂಥ ವೈದ್ಯ ಸುರೇಶ್ ಅವರ, ಖ್ಯಾತ ಕನ್ನಡ ಚಲನಚಿತ್ರ ನಟರಾದಂಥ ಶಿವರಾಜ್ ಕುಮಾರ್ ಅವರೇ, ಹಿರಿಯ ನಟರು ರಾಜ್ಯಸಭಾ ಸದಸ್ಯರು ಆದಂಥ ಶ್ರೀ ಜಗ್ಗೇಶ್ ಅವರೇ, ಈ ಭಾಗದ ಶಾಸಕರು ಆತ್ಮೀಯರು ಆದಂಥ ಶ್ರೀ ಅರ್ಷದ್ ರಿಜ್ವಾನ್ ಅವರೇ, ಕನ್ನಡ ನಿರ್ಮಾಪಕ ಈ ಸಮಿತಿಯ ಅಧ್ಯಕ್ಷರು, ಮಾಜಿ ಚಲನಚಿತ್ರ ನಿರ್ಮಾಪಕರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು ಆದಂಥ ಶ್ರೀ ಸಾರಾ ಗೋವಿಂದು ಅವರ, ನಮ್ಮ ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷರು, ಖ್ಯಾತ ಹಾಸ್ಯ ನಟರು ಆದಂಥ ಸಾಧು ಕೋಕಿಲ ಅವರ, ದಕ್ಷಿಣ ಭಾರತ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾದಂಥ ರವಿ ಕೊಟ್ಟಾರ್ಕರ್ ಅವರ, ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾದಂಥ NM ಸುರೇಶ್ ಅವರ, ಚಲನಚಿತ್ರ ನಿರ್ಮಾಪಕರ ಸಂಘದ ಅಧ್ಯಕ್ಷರಾದಂಥ ಉಮೇಶ್ ಪಣ್ಕಾರ್ ಅವರ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ, ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಕನ್ನಡ ಚಲನಚಿತ್ರ ನಿರ್ಮಾಪಕರುಗಳೇ, ಮಾಜಿ ಅಧ್ಯಕ್ಷರುಗಳೇ, ಇತರ ಎಲ್ಲ ಸೋದರ ಸೋದರಿಯರೇ, ಮಾಧ್ಯಮದ ಗೆಳೆಯರೇ, ನೂತನವಾಗಿ ಕನ್ನಡ ಚಲನಚಿತ್ರ ನಿರ್ಮಾಪಕರ ಸಂಘದವರು ಒಂದು ಸ್ವಂತ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ. ಈ ಕಟ್ಟಡದ ಉದ್ಘಾಟನೆ ಮಾಡಬೇಕು ಅಂತೇಳಿ ಸಾರಾ ಗೋವಿಂದು ಅವರು, ಸುರೇಶ್ ಅವರು, ಉಮೇಶ್ ಪಣ್ಕಾರ್ ಅವರು, ಇನ್ನೂ ಕೆಲವು ನಿರ್ಮಾಪಕರ ಸಂಘದ ಸದಸ್ಯರುಗಳು ನನ್ನನ್ನು ಭೇಟಿ ಮಾಡಿ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬರಲೇಬೇಕು, ನೀವು ಬಂದು ಉದ್ಘಾಟನೆ ಮಾಡಬೇಕು ಅಂತೇಳಿ ಮನವಿಯನ್ನು ಮಾಡಿದ್ರು. ಅವರು ನನ್ನನ್ನು ಆಹ್ವಾನ ಮಾಡುವಾಗ ಹೇಳಿದ್ರು, ನಿಮ್ಮ ಡೇಟಿಗೆ ಯಾವತ್ತು ಅನುಕೂಲ ಆಗುತ್ತೆ ಆ ಡೇಟಿಗೆ ಬರ್ರಿ ಅಂತ ಹೇಳಿದ್ರು. ಆಮೇಲೆ ನನ್ನ ಡೇಟನ್ನೇ ಕೊಟ್ಟೆ, ಜೂನ್ 30ನೇ ತಾರೀಕು ಮಾಡೋಣ ಅಂತೇಳಿ. ಆದರೆ ನಿನ್ನೆ ಡೆಲ್ಲಿನಲ್ಲಿ ಇರಬೇಕಾಗಿತ್ತು. ಡೆಲ್ಲಿನಲ್ಲಿ ಪ್ರಧಾನಮಂತ್ರಿಗಳು ರಾತ್ರಿ 8 ಗಂಟೆಗೆ ನನಗೆ ಅಪಾಯಿಂಟ್ಮೆಂಟ್ ಕೊಟ್ಟರು. ಹಾಗಾಗಿ ಸುಮಾರು 9:45 ಅವ್ರ ಜೊತೆಯಲ್ಲಿ ಬೆಂಗಳೂರು ನಗರದ ಅಭಿವೃದ್ಧಿ ಬಗ್ಗೆ, ಕರ್ನಾಟಕದ ಅಭಿವೃದ್ಧಿ ಬಗ್ಗೆ, ಯಾವ್ಯಾವ ಪ್ರಾಜೆಕ್ಟ್ಗಳು ಪ್ರಸ್ತಾವಗಳು ಪೆಂಡಿಂಗ್ ಇದ್ದಾವೆ ಅವುಗಳ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು ಸಮಯ ಆಯಿತು.
ನನಗೆ ಬರಲೇಬೇಕು ಅಂತೇಳಿ ನೀವೇ ತಾರೀಖು ಕೊಟ್ಟಿದ್ದೀರಿ ಅಂತೇಳಿ ಸಾರಾ ಗೋವಿಂದ್ ಅವರು ಒತ್ತಾಯ ಮಾಡಿದ್ರು. ನಾನು ಇಲ್ಲಪ್ಪ ಬಂದೇ ಬರ್ತೀನಿ, ನಾನು ತಪ್ಪಿಸ್ಕೊಳ್ಳಲ್ಲ ಅಂತ ಹೇಳಿದೆ. ಹಾಗಾಗಿ ರಾತ್ರಿ ಲೇಟಾಗಿ ಬಂದರೂ ಕೂಡ ಇವತ್ತು ಉದ್ಘಾಟನೆ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿದೆ. ನಾನು ಅತ್ಯಂತ ಸಂತೋಷದಿಂದ ಕನ್ನಡ ಚಲನಚಿತ್ರ ನಿರ್ಮಾಪಕರ ಸಂಘದ ಕಟ್ಟಡವನ್ನು ಉದ್ಘಾಟನೆಯನ್ನ ಮಾಡಿದ್ದೇನೆ. ಇದು 1982ನೇ ಇಸ್ವಿನಲ್ಲಿ ಪ್ರಾರಂಭ ಆದದ್ದು. ದಿವಂಗತ ಶ್ರೀಮತಿ ಪಾರ್ವತಮ್ಮನವರು ಕೂಡ ಇದಕ್ಕೆ ಪ್ರೋತ್ಸಾಹವನ್ನ, ಪ್ರೇರಣೆಯನ್ನ ಕೊಟ್ಟಿದ್ದಾರೆ. ಬಹಳ ಜನ 1982ರಿಂದ ಅನೇಕ ಜನ ಅಧ್ಯಕ್ಷರುಗಳಾಗಿ ಕೆಲಸ ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸುಮಾರು 42 ವರ್ಷಗಳ ನಂತರ ಒಂದು ಸ್ವಂತ ಕಟ್ಟಡ ದೊರಕಿದೆ. ಅದು ನನ್ನ ಕೈನಿಂದ ಉದ್ಘಾಟನೆ ಮಾಡಿಸಿದ್ದೀನಿ. ಕನ್ನಡ ಚಲನಚಿತ್ರ ಬೆಳೀಲಿ, ನಿರ್ಮಾಪಕರು ಚಲನಚಿತ್ರ ಮಾಡ್ತಕ್ಕಂಥದ್ರಲ್ಲಿ ಕೈ ಸುಟ್ಟುಗಳದೇ ಇರ್ತಕ್ಕಂಥ ಸಂದರ್ಭ ಒದಗಿ ಬರಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸ್ತೇನೆ. ಚಲನಚಿತ್ರ, ಅದರಲ್ಲೂ ಕನ್ನಡ ಚಲನಚಿತ್ರಗಳು, ಕರ್ನಾಟಕ ಇದೆಯಲ್ಲ, ನಾವು ಏಕೀಕರಣ ಆದಾಗ ಅನೇಕ ಭಾಗಗಳಿಂದ ಕರ್ನಾಟಕ ಒಗ್ಗೂಡಿತು. ಕನ್ನಡ ಮಾತನಾಡ್ತಕ್ಕಂಥವ್ರು ಬೇರೆ ಬೇರೆ ರಾಜ್ಯಗಳಲ್ಲಿದ್ದರು. ಆಂಧ್ರದಲ್ಲಿದ್ದರು, ಮುಂಬೈನಲ್ಲಿದ್ದರು, ಚೆನ್ನೈನಲ್ಲಿ, ತಮಿಳುನಾಡಿನಲ್ಲಿದ್ದರು, ಕೇರಳದಲ್ಲಿದ್ದರು. ಇವರೆಲ್ಲರೂ ಕೂಡ ಒಗ್ಗೂಡಿದ ಮೇಲೆ ನಮ್ಮ ಭಾಷೆ, ಸಂಸ್ಕೃತಿ, ನಮ್ಮ ಬದುಕು ಇವೆಲ್ಲವೂ ಕೂಡ ವಿಭಿನ್ನವಾಗಿರ್ತಕ್ಕಂಥವು. ಆದರೆ ಸಂಸ್ಕೃತಿ ಇದೆಯಲ್ಲ, ಕನ್ನಡ ಭಾಷೆ ಮತ್ತು ಸಂಸ್ಕೃತಿ ಇದೆಯಲ್ಲ, ನಮ್ಮೆಲ್ಲರೂ ಕೂಡ ಒಗ್ಗೂಡಿಸಿದೆ. ಇವತ್ತು 7 ಕೋಟಿ ಕರ್ನಾಟಕದಲ್ಲಿ ಜನಸಂಖ್ಯೆ ಇದೆ. 7 ಕೋಟಿ ಜನಸಂಖ್ಯೆ. ನಾವು ಆ ಕಾಲದಲ್ಲಿ ಕೇಳ್ತಿದ್ರು ಮುಕ್ಕೋಟಿ ಕನ್ನಡಿಗರು ಅಂತ ಹೇಳ್ತಿದ್ರು. ಈಗ 7 ಕೋಟಿ ಜನರಾಗ್ಬಿಟ್ಟಿದ್ದಾರೆ. ನಾವು ಎಷ್ಟೇ ಜನಸಂಖ್ಯೆ ನಿಯಂತ್ರಣ ಮಾಡಿದ್ರು ಕೂಡ ಜನಸಂಖ್ಯೆ ಬೆಳೀತಲೇ ಇದೆ. ಆ ಜನಸಂಖ್ಯೆ ಬೆಳೆದಾಗೇನೆ ನಮ್ಮ ಸಂಸ್ಕೃತಿನೂ ಬೆಳಿಬೇಕು, ನಮ್ಮ ಭಾಷೆನೂ ಬೆಳಿಬೇಕು, ಚಲನಚಿತ್ರಗಳು ಕೂಡ ಬೆಳಿಬೇಕು. ಆದರೆ ಇತ್ತೀಚಿನ ತಾಂತ್ರಿಕತೆಯ ಬೆಳವಣಿಗೆಯಿಂದಾಗಿ, ವಿಜ್ಞಾನದ ಬೆಳವಣಿಗೆಯಿಂದಾಗಿ ಸ್ವಲ್ಪ ಚಲನಚಿತ್ರ ಬೆಳವಣಿಗೆಗೆ ತೊಡಕಾಗಿದೆ ಅಂತಕ್ಕಂಥದ್ದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಬಹಳ ಜನ ನಿರ್ಮಾಪಕರು ನಿರ್ಮಾಣ ಮಾಡಬೇಕು, ಲಾಭ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಅಲ್ಲ, ಕನ್ನಡ ಚಲನಚಿತ್ರ ಬೆಳೀಬೇಕು, ಕಲಾವಿದರು ಬೆಳೀಬೇಕು, ಕಲಾವಿದರುಗಳಿಗೆ ಅವಕಾಶ ಸಿಗಬೇಕು ಅಂತೇಳಿ ಬಹಳ ಜನ ನಿರ್ಮಾಣ ಮಾಡ್ತಾರೆ. ಒಂದು ಚಿತ್ರ ಅದು ಯಶಸ್ವಿ ಆಗಬೇಕಾದ್ರೆ ನಿರ್ಮಾಪಕರ ಪಾತ್ರನೂ ಕೂಡ ಬಹಳ ದೊಡ್ಡದು.
ಯಾಕಂದರೆ ಅವರು ಹಣ ಹೂಡದೆ ಹೋದರೆ, ನಿರ್ಮಾಣ ಮಾಡಲಿಕ್ಕೆ ಕೈ ಹಾಕದೆ ಹೋದರೆ ಭಾರಿ ಕಷ್ಟ. ಕಲಾವಿದರು ಕೂಡ ಬೆಳಿಬೇಕಲ್ಲ, ಬೇರೆ ಬೇರೆ ನಿರ್ದೇಶಕರು ಬೆಳಿಬೇಕಲ್ಲ. ಸೊ ಇವೆಲ್ಲ ಬೆಳಿಬೇಕಾದ್ರೆ ನಿರ್ಮಾಪಕರ ಪಾತ್ರನೂ ಕೂಡ ಬಹಳ ಮುಖ್ಯ ಅಂತಕ್ಕಂಥದ್ದನ್ನು ಇವತ್ತು ನಾವೆಲ್ಲ ತಿಳ್ಕೊಂಡಿದ್ದೀವಿ. ಸೊ ಈ ಕಲಾವಿದರ ವಾಣಿಜ್ಯ ಮಂಡಳಿ ಇದೆಯಲ್ಲ, ಇದು ಎಲ್ಲರನ್ನೂ ಒಳಗೊಂಡಂತ ಮಂಡಳಿ. ಚಲನಚಿತ್ರಕ್ಕೆ ಯಾರ್ಯಾರು ಇದ್ದಾರೆ ಚಲನಚಿತ್ರದಲ್ಲಿ ಅವರೆಲ್ಲರನ್ನೂ ಒಳಗೊಂಡಂತ ಮಂಡಳಿ. ಸೊ ನಾನು ಮುಖ್ಯಮಂತ್ರಿ ಆಗಿರುವಾಗ ಕನ್ನಡ ಚಲನಚಿತ್ರ ಬೆಳಿಲಿಕ್ಕೆ ಏನು ಸಹಾಯ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಎಲ್ಲ ಮಾಡಿದ್ದೀನಿ, ಮುಂದೇನೂ ಕೂಡ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದರೆ ಕನ್ನಡ ಚಿತ್ರ ಬೆಳಿಬೇಕಾಗ್ತದೆ. ಅದಕ್ಕೆ ಪೂರಕವಾಗಿ ಇವತ್ತು ಏನೇನು ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ. ನಾನು ಅದಕ್ಕೆ ಹೇಳ್ತಾ ಇದ್ದೆ, ನಾನು ವಾಣಿಜ್ಯ ಮಂಡಳಿಯವ್ರನ್ನ ಒಂದು ಸಭೆ ಕರೀತೀನಿ. ಸಭೆ ಕರೆದು ಏನೇನು ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳನ್ನು ಕೇಳಿ ಅವುಗಳನ್ನ ಪರಿಹರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಆಮೇಲೆ ಈ ಚಲನಚಿತ್ರ ಪ್ರಶಸ್ತಿಗಳು 4 ವರ್ಷದಿಂದ ಕೊಟ್ಟಿಲ್ಲ ಅಂತಿದ್ರು. ನಾನು ಆಯ್ತಾ, ಕ್ಲಿಯರ್ ಆಯ್ತಾ? ಅದು ಕೂಡಲೇ ಇಂಪ್ಲಿಮೆಂಟ್ ಮಾಡಿಸೋಣ. ಇನ್ನು ಮುಂದೆ ಪ್ರಶಸ್ತಿಗಳನ್ನ ಆಯಾಯ ವರ್ಷನೇ ಪ್ರಶಸ್ತಿ ವಿತರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ. ಆಗ್ಬೋದಾ ಗೋವಿಂದು? ಆಮೇಲೆ ಇನ್ನೇನೇನು ಸಮಸ್ಯೆಗಳಿದ್ದಾವೆ ಅದಕ್ಕೆ ನಾನು ವಾಣಿಜ್ಯ ಮಂಡಳಿಯವ್ರ ಜೊತೆ ಮಾತಾಡ್ತೀನಿ. ವಾಣಿಜ್ಯ ಮಂಡಳಿ ಅಧ್ಯಕ್ಷರು 1 ಗಂಟೆ ಸಮಯ ಕೊಡೋಣ ನಿಮ್ಗೆ. ಈಗ ನಮ್ಮ ಅಕಾಡೆಮಿ ಅಧ್ಯಕ್ಷರು ಸಾಧುಕ್ ವಕೀಲ ಅವರು ಹೇಳ್ತಾರೆ ಭಾನುವಾರ ಬೇಡ ಅಂತ. ಭಾನುವಾರನೇ ಒಳ್ಳೇದು ನಿಮ್ಗೆ ಮಾತಾಡಕ್ಕೆ. ಒಂದು ಭಾನುವಾರ 11 ಗಂಟೆಗೆ ಭೇಟಿ ಮಾಡೋಣ, 1 ಗಂಟೆ ಒಳಗಡೆ ಮುಗಿಸೋಣ. ಸೊ ಅದನ್ನು ಮಾಡ್ತಕ್ಕಂಥ ಕೆಲಸವನ್ನ ಮಾಡೋಣ ಅಂತ ಹೇಳ್ತೇನೆ. ಆಮೇಲೆ ಫಿಲ್ಮ್ ಸಿಟಿ ಆಗಬೇಕು ಕರ್ನಾಟಕದಲ್ಲಿ ಅಂತೇಳಿ ನಾನು ಈಗಾಗಲೇ 100 ಎಕರೆ ಜಮೀನು ಕೊಟ್ಬಿಟ್ಟಿದ್ದೀನಿ. ನಮ್ಮ ಸರ್ಕಾರ ಇದ್ದಾಗ 100 ಎಕರೆ ಜಮೀನು ಕೊಟ್ಟು ಆಗ್ಬಿಟ್ಟದೆ. ಅದನ್ನ PPP ಮಾಡೆಲ್ನಲ್ಲಿ ಮಾಡಬೇಕು ಅಂತೇಳಿ ಉದ್ದೇಶ ಇರ್ತಕ್ಕಂಥದ್ದು. ಸರ್ಕಾರವೇ ಮಾಡೋಕ್ಕಾಗಲ್ಲ, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ನಲ್ಲಿ ಮಾಡಬೇಕು ಅಂತೇಳಿ ಉದ್ದೇಶ ಇದೆ. ಅದು ಕೂಡಲೇ ಶಂಕುಸ್ಥಾಪನೆ ನೆರವೇರಿಸೋಣ. ಯಾವ ತೊಡಕು ಇಲ್ಲ ಜಮೀನುಗಳಿಗೆ. ಒಂದ್ಸಾರಿ ಬೆಂಗಳೂರಿನಲ್ಲಿ ಮಾಡಬೇಕು ಅಂತಿದ್ರು, ಬಹುಶಃ ನಿಮ್ಗೆಲ್ಲ ಮೈಸೂರು ಮಾಡಲಿಕ್ಕೆ ಒಪ್ಪಿಗೆ ಇದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಅಪೇಕ್ಷೆನೂ ಕೂಡ ಆಗಿತ್ತು, ಮೈಸೂರಿನಲ್ಲೇ ಆಗಬೇಕು ಅಂತೇಳಿ. ರಾಜ್ಕುಮಾರ್ ಅವರು ಹೇಳಿ ಕೇಳಿ ನಂಬಿದ್ದೀವಿ. ಅದಕ್ಕೆ ನನಗೆ ಯಾವಾಗಲೂ ನಾನು ಭೇಟಿ ಮಾಡಿದಾಗ ನಮ್ಮ ಕಾಡಿನವರು ಬರ್ರಿ ಅಂತಂದರು. ನೋಡಿ, ಸುಂದರರಾಜ್ ಅವನು ಮೈಸೂರವನು. ನೀವು ಗೋವಿಂದನು ಮೈಸೂರು, ಎಲ್ಲ ನಮ್ಮ ಜಿಲ್ಲೆಯವರೇ.
ಹಾಗಂತೇಳಿ ನಾನು ಜಿಲ್ಲೆ ಅಂತ ಮಾತಾಡ್ತಾ ಇಲ್ಲ, ನಮ್ಮ ಜಿಲ್ಲೆಯವರು ಅಂತ ಫ್ಯಾಕ್ಟ್ ಹೇಳಿದೆ ಅಷ್ಟೇನೆ. ಒಟ್ಟಾರೆಯಾಗಿ ಕನ್ನಡ ಚಲನಚಿತ್ರ ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟದ್ದು, ಇಡೀ ರಾಜ್ಯದಲ್ಲಿ ಬೆಳವಣಿಗೆ ಆಗ್ತದೆ. ನೀವು ಥಿಯೇಟರ್ನವರು ಕೂಡ ಬರ್ರಿ. ಹೌದು, ಸಿನಿಮಾಗಳು ಜಾಸ್ತಿ ಆಗ್ತಾ ಇದ್ದಾವೆ, ಥಿಯೇಟರ್ಗಳ ಸಂಖ್ಯೆ ಕಡಿಮೆ ಆಯ್ತಾ ಇದೆ. ಬಟ್ ಏನಪ್ಪಾ ಅಂತಂದ್ರೆ ನಮ್ಮಲ್ಲೂ ಕೂಡ ಕ್ವಾಲಿಟಿ ಸಿನಿಮಾಗಳು ಬರಲಿ ಅಂತೇಳಿ ಸಮಾಜದ ಮೇಲೆ ಹೆಚ್ಚು ಪರಿಣಾಮ ಬೀರ್ತಕ್ಕಂಥ ಚಿತ್ರಗಳು ಬರಲಿ, ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ಸಿನಿಮಾಗಳು ಬರಲಿ ಅಂತೇಳಿ ಆಶಿಸ್ತೇನೆ. ಅಲ್ಲೂ ಪ್ರೊಡ್ಯೂಸರ್ ಇರ್ಬೋದು, ಡೈರೆಕ್ಟರ್ ಇರ್ಬೋದು, ಕಲಾವಿದರಿರ್ಬೋದು, ಎಲ್ಲರೂ ಸೇರ್ಕೊಂಡು, ತಂತ್ರಜ್ಞರಿರ್ಬೋದು, ಎಲ್ಲರೂ ಕೂಡ ಸೇರ್ಕೊಂಡು ಉತ್ತಮವಾದಂಥ ಸಿನಿಮಾಗಳು ಮಾಡಿದ್ರೆ ನೋಡ್ತಾರೆ ಜನ ನೋಡ್ತಾರೆ. ಈಗ ನೀವು ಮೊಬೈಲ್ನಲ್ಲಿ ನೋಡಿದ್ರೆ ಸಿನಿಮಾನ ಥಿಯೇಟರ್ನಲ್ಲಿ ನೋಡೋದಾಗ ಆಗಲ್ಲ. ನಾವೆಲ್ಲ ಕಾಯ್ಕತ್ತಿದ್ದೋ ರಾಜ್ಕುಮಾರ್ ಸಿನಿಮಾ ಬಂದರೆ ಬೆಳಿಗ್ಗೆ ಕ್ಯೂನಲ್ಲಿ ನಿಂತ್ಕೊತಿದ್ದೋ ಟಿಕೆಟ್ಗೋಸ್ಕರ. ರಾಜ್ಕುಮಾರ್ ಸಿನಿಮಾ ಬಂದಾಗ ಒಂದೊಂದು ರಾಜ್ಕುಮಾರ್ ಸಿನಿಮಾಗಳನ್ನ 2 ಸಾರಿ 3 ಸಾರಿ ನೋಡತಕ್ಕಂಥ ಪ್ರಯತ್ನ ಮಾಡ್ತಾರೆ. ಯಾಕಂದ್ರೆ ಬಹಳ ದೀರ್ಘವಾಗಿ ನಡೆಯವಲ್ಲ. ಸೊ ಹಾಗಾಗಿ ಸಿನಿಮಾ ನೋಡ್ತಕ್ಕಂಥದ್ದು ಮಾಡ್ತಾರೆ. ಬಟ್ ಕ್ವಾಲಿಟಿ ಸಿನಿಮಾಗಳನ್ನು ಮಾಡಿದ್ರೆ, ಗುಣಮಟ್ಟದ ಸಿನಿಮಾಗಳನ್ನು ಮಾಡಿದ್ರೆ ಜನ ನೋಡ್ತಾರೆ. ಅದಕ್ಕೆಲ್ಲರೂ ಪ್ರಯತ್ನ ಮಾಡಬೇಕು. ಪ್ರೊಡ್ಯೂಸರು, ಡೈರೆಕ್ಟ್ರು, ಆಕ್ಟರ್ಗಳು ಮತ್ತು ಥಿಯೇಟರ್ಗಳು ಇವೆಲ್ಲರೂ ಕೂಡ ಪ್ರಯತ್ನ ಮಾಡಿದ್ರೆ ಸಾಧ್ಯ ಆಗ್ತದೆ. ಅದನ್ನು ಮಾಡಲಿ ಅಂತೇಳಿ ನಾನು ಯಾವಾಗಲೂ ಕೂಡ ಕನ್ನಡ ಚಲನಚಿತ್ರದ ಬೆಳವಣಿಗೆಯ ಪರವಾಗಿದ್ದೇನೆ. ಯಾವತ್ತೂ ಕೂಡ ಸಹಾಯ ಮಾಡಲಿಕ್ಕೆ ಹಿಂದೆ ಬೀಳಲ್ಲ. ಬಹುಶಃ ಇಷ್ಟನ್ನು ಹೇಳಿ ಭಾಷಣ ಜಾಸ್ತಿ ಮಾತಾಡಿದ್ರೆ ನಿಮಗೂ ಬೇಸರ ಆಗುತ್ತೆ. ಸಂಡೇ ಅಲ್ಲ ಇವತ್ತು. ಇಲ್ಲಪ್ಪ, ಬೇಡ, ಸಾಕು. ನೀನು ಬಣಕಾರ್ ಮಾತಾಡ್ತಾ ಇದ್ರು ಬಹಳ ಉದ್ದ. ಆಮೇಲೆ ಈ ಕಟ್ಟಡ ಸಹಾಯಾರ್ಥ ತಾರಾ ಗೋವಿಂದ್ ಅವರು ಕೇಳಿದ್ರು, ಸಹಾಯ ಮಾಡಬೇಕು, ಇದಕ್ಕೆ ಆರ್ಥಿಕ ಸಹಾಯ ಮಾಡಬೇಕು ಅಂತ. ಆರ್ಥಿಕ ಸಹಾಯ ಮಾಡುತ್ತೇನೆ. ಆಗ್ಬೋದಾ? ಇನ್ನೇನಪ್ಪ, ನಾನು ನಿಮ್ ಕರಿತೀನಿ ಮೀಟಿಂಗು. ಅಲ್ಲಿ ಏನೇನು ಹೇಳ್ಬೇಕು ಎಲ್ಲ ಹೇಳಿ. ವಾಣಿಜ್ಯ ಮಂಡಳಿಯವ್ರನ್ನ ಎಲ್ಲರೂ ಕರಿತೀನಿ. ಎಲ್ಲ ಕನ್ನಡ ಚಲನಚಿತ್ರಕ್ಕೆ ಸಂಬಂಧಪಟ್ಟವರೆಲ್ಲರಿಗೂ ಕರ್ಕಬಾ ಮಾತಾಡೋಣ. ಒಟ್ಟಾರೆಯಾಗಿ ನಮ್ಮ ಜವಾಬ್ದಾರಿ ಕನ್ನಡ ಭಾಷೆ, ನೆಲ, ಜಲ, ಸಂಸ್ಕೃತಿ ಇವನ್ನೆಲ್ಲ ಬೆಳೆಸ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಅಲ್ಲ. ಇವೆಲ್ಲ ಬೆಳೆದ್ರೇನೆ ಕರ್ನಾಟಕ ಸರ್ವತೋಮುಖವಾಗಿ ಬೆಳವಣಿಗೆ ಆಗಿದೆ ಅಂತೇಳಿ. ಬರೀ ಆರ್ಥಿಕ ಸಾಮಾಜಿಕವಾಗಿ ಬೆಳೆದ್ರೆ ಆಗೋದಿಲ್ಲ, ಇವು ಕೂಡ ಬೆಳಿಬೇಕು, ಜೊತೆಯಲ್ಲಿ ಬೆಳಿಬೇಕು. ಸೊ ನಾನು ಕನ್ನಡ ಭಾಷೆ, ಸಂಸ್ಕೃತಿ, ನೆಲ, ಜಲ ಇದ್ರ ಪರವಾಗಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಈ ವರ್ಷ ಕರ್ನಾಟಕ ಅಂತ ನಾಮಕರಣ ಆಗಿ 50 ವರ್ಷ ಆಯ್ತು. ಕರ್ನಾಟಕ ನಾಮಕರಣ ಅಂತ ಆಗಿತ್ತು. ಏಕೀಕರಣ ಆಗಿ ನವೆಂಬರ್ 1ನೇ ತಾರೀಕು 1957. ಆದರೆ ದೇವರಾಜ ಅರಸರವರು ಇದ್ದಾಗ ಕರ್ನಾಟಕ ಅಂತ ನಾಮಕರಣ ಆಯಿತು. ಅದಕ್ಕೆ ನಾವು ಇವತ್ತು ಘೋಷವಾಕ್ಯ ಕರ್ನಾಟಕ ಹೆಸರಾಗಲಿ, ಕನ್ನಡ ಉಸಿರಾಗಲಿ. ಕರ್ನಾಟಕ ಅಂತ ಹೆಸರಾಗಲಿ, ಕನ್ನಡ ಉಸಿರಾಗಲಿ. ನಾವು ಎಲ್ಲ ಏನಪ್ಪ ಮಾಡಬೇಕಾಗಿರೋದು ಅಂತಂದ್ರೆ
ಕನ್ನಡದ ವಾತಾವರಣವನ್ನು ಕರ್ನಾಟಕದಲ್ಲಿ ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡಿ. ಕನ್ನಡದ ವಾತಾವರಣ, ಈಗ ಅವರು ರವಿ ಅವ್ರ ತಾಯಿ ಕನ್ನಡಿಗರು ಅಲ್ಲ, ತಂದೆ ಬೇರೆ ಭಾಷೆಯವರು, ಕೇರಳದವರು, ಆದರೂ ಕನ್ನಡ ಚೆನ್ನಾಗಿ ಮಾತಾಡ್ತಾರೆ. ಮಾತೃಭಾಷೆ ಕನ್ನಡ. ಅದಕ್ಕೆ ನಾವು ಕನಿಷ್ಠ ಪ್ರಮಾಣದ ಅಭಿಮಾನವನ್ನ ನಮ್ಮ ಮಾತೃಭಾಷೆ ಬಗ್ಗೆ ಬೆಳೆಸ್ಕೊಳ್ತಕ್ಕಂಥ ಪ್ರಯತ್ನ. ಅದನ್ನ ಪ್ರತಿಯೊಬ್ಬರು ಮಾಡಿದ್ರೆ ಕನ್ನಡ ಭಾಷೆನೂ ಬೆಳೀತದೆ, ಕನ್ನಡ ಸಂಸ್ಕೃತಿನೂ ಬೆಳೀತದೆ, ಕನ್ನಡ ಚಲನಚಿತ್ರಗಳು ಬೆಳೀತವೆ, ಕನ್ನಡ ನಾಡು ಆರ್ಥಿಕವಾಗಿ ಸಾಮಾಜಿಕವಾಗಿ ಅಭಿವೃದ್ಧಿ ಆಗಲಿಕ್ಕೆ ಕೂಡ ಸಾಧ್ಯ ಆಗ್ತದೆ. ಏನಪ್ಪ, ಹಿರಿಯ ಕಲಾವಿದರಿಗೆ ನಾನು ಈಗ ಅದಕ್ಕೆ ವಾಣಿಜ್ಯ ಮಂಡಳಿಯವ್ರು ಕರೆದಿರೋದು, ಅದಕ್ಕೆ ಏನೇನು ಸಮಸ್ಯೆಗಳಿದ್ದಾವೆ ಎಲ್ಲ ಹೇಳಲಿ ಅಂತ ಕರೆದಿರೋದು. ಎಲ್ಲನೂ ಪ್ರತ್ಯೇಕವಾಗಿ ಹೇಳಕ್ ಹೋಗ್ಲಿಲ್ಲ ನಾನು. ಯಾರು ಅದೆಲ್ಲ ಹೇಳಮ್ಮ, ಅವ್ರಿಗೆ ಅವ್ರ ಕೊಡಮ್ಮ. ಇಷ್ಟನ್ನ ಹೇಳಿ ಮತ್ತೊಮ್ಮೆ ಕನ್ನಡ ಚಲನಚಿತ್ರ ನಿರ್ಮಾಪಕರ ಸಂಘದ ಈ ನೂತನ ಕಟ್ಟಡವನ್ನ ಅತ್ಯಂತ ಸಂತೋಷದಿಂದ ಲೋಕಾರ್ಪಣೆ ಮಾಡಿದ್ದೇನೆ ಅಂತ ಘೋಷಣೆ ಮಾಡಿ, ಉತ್ತಮ ಚಿತ್ರಗಳು ಮೂಡಿಬರಲಿ ಅಂತೇಳಿ ಆಶಿಸಿ, ಎಲ್ಲ ಯಾರ್ಯಾರು ಸಹಾಯ ಮಾಡಿದ್ದಾರೆ ಈ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ನಿಮಗೆಲ್ಲ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ ಭಾಷೆ. ಎಚ್ ಡಿ ಗಂಗರಾಜ್ ಅವರು